ಪರ್ಗಮ ಸಭೆಯನ್ನ ಕಲ್ತಿದ್ದೇವೆ ಕಳೆದ ವಾರ. ಈಗ ತಿಯತೈರ ಸಭೆಗೆ ಹೋಗ್ಬೇಕು ಅಥವಾ ತುವತೈರ ಸಭೆಗೆ ಹೋಗುವಂತದ್ದಾಗಿರ್ಬೇಕು. ಅದಕ್ಕೂ ಮೊದಲು ನಮ್ಮ ಚರಿತ್ರೆಯ ವಿಷಯಗಳ ಕುರಿತು ಸ್ವಲ್ಪ ಸಮಯ, ಇವತ್ತು ಜಾಸ್ತಿ ಇಲ್ಲ, ಆದ್ರೂ ಸ್ವಲ್ಪ ಸಮಯ ನೋಡೋಣ ಏನು ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ದಂತ ಯಹೂದ ಪ್ರಾಂತ್ಯ ಏನು ಎಂಬುದಾಗಿ ನಾವು ಕಳೆದ ವಾರ ನಾವು ನೋಡ್ತಾ ಬಂದು 5 ಪ್ರಾಂತ್ಯಗಳಾಗಿ ಮಾಡಲ್ಪಟ್ಟು ಅಲ್ಲಿ ಆಳುತ್ತಿದ್ದಂತ ಅರಸರುಗಳು, ಅನಂತರ ಯೇಸು ಸ್ವಾಮಿಯ ಸಮಯದಲ್ಲಿ ಇದ್ದಂತ ಅರಸರುಗಳು, ಇವೆಲ್ಲ ವಿಷಯವನ್ನ ನಾವು ನೋಡ್ತಾ ಕಲಿಯುತ್ತಾ ಬಂದಂತವರು ಆಗಿದ್ದೇವೆ. ಹೀಗೆ ನೋಡ್ರಿ, ಈ ಇದ್ರಲ್ಲಿ ನಾವು ಕಲಿಯುತ್ತಾ ಹೋಗುವಾಗ ಇನ್ನೊಂದೇನಂದ್ರೆ, ದೇರ್ ವಾಸ್ ಅ ಇವಿಲ್ ಟ್ರಯಾಂಗಲ್, ಅಂದ್ರೆ ಒಂದು ದುರಾತ್ಮಿಕವಾದಂತ ಅಥವಾ ದುಷ್ಟತನದಿಂದ ತುಂಬಿದಂತ ಒಂದು ತ್ರಯೇಕ ಒಂದು ಟ್ರಯಾಂಗಲ್, ತ್ರಿಕೋನದ ರೀತಿಯಲ್ಲಿ ಇದ್ದಂತ ಒಂದು ಸಂಗತಿಗಳು. ಅದ್ಯಾವುದೇ ಅಂದ್ರೆ ನಮಗ್ ಗೊತ್ತಿದೆ, ಅವ್ರು ಬೇರೆ ಯಾರು ಅಲ್ಲ, ಫರಿಸಾಯರು, ಸದ್ದುಕಾಯರು ಮತ್ತೆ ಹೆರೋದ್ಯರು. ಇವರು 3 ಜನರೇ ಪ್ರಮುಖವಾಗಿ. ಶಾಸ್ತ್ರಿಗಳು ಸೇರ್ಕೊಳ್ತಾರೆ. ಶಾಸ್ತ್ರಿಗಳಲ್ಲಿ ಏನಾಗ್ತದೆ ಅಂದ್ರೆ, ಅನೇಕ ಫರಿಸಾಯರು ಶಾಸ್ತ್ರಿಗಳಾಗಿರ್ತಾರೆ. ಫರಿಸಾಯರಲ್ಲಿ ಧರ್ಮೋಪದೇಶವನ್ನ, ಧರ್ಮಶಾಸ್ತ್ರವನ್ನ ಕಲಿತಂತವರು ಅವರು ಶಾಸ್ತ್ರಿಗಳಾಗಿ ಸಭಾಮಂದಿರಗಳಲ್ಲಿ ಕಲಿಸುವಂತ ಒಂದು ಸಂಗತಿಗಳಾಗಿ ಇರುವಂತದ್ದನ್ನ ನಾವು ನೋಡುವಂತವರು ನಾವಾಗಿದ್ದೇವೆ. ಹಾಗಾಗಿ ಫರಿಸಾಯರು, ಸದ್ದುಕಾಯರು ಮತ್ತು ಹೆರೋದ್ಯರು ಇವರು ಆ ಯೂದಾಯ ಪ್ರಾಂತ್ಯದಲ್ಲಿದ್ದಂತ ಧಾರ್ಮಿಕ ವ್ಯವಸ್ಥೆ ಅಡಿಯಲ್ಲಿ ತಮ್ಮನ್ನೇ ಒಂದು ತ್ರಿಕೋನದ ಒಂದು ವ್ಯವಸ್ಥೆಯನ್ನ ಇಟ್ಟುಕೊಂಡಂತವರಾಗಿ, ವಿಶೇಷವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ವಿರೋಧಿಸುವಂತ ಕಾರ್ಯಕ್ಕೆ ಬರುವಾಗ ಅವರೆಲ್ಲರೂ ಒಟ್ಟಾಗುವಂತ ಒಂದು ಮನೋಭಾವವನ್ನ, ಅವರಲ್ಲಿದ್ದಂತಹ ಸಂಗತಿಗಳನ್ನ ನಾವು ನೋಡ್ತಾ ಬರ್ತಾರೆ. ಈ ಫರಿಸಾಯರು ಏನ್ ಮಾಡ್ತಾರೆ ಅಂದ್ರೆ, ಆ ಸಮಯಗಳಲ್ಲಿ ಅವರು ಎಜ್ರನಿಂದ ಪ್ರಭಾವಿತರಾಗಿ ಅವರು ಜನ್ಮ ತಾಳಿದ ಅಥವಾ ಆ ಗುಂಪು ಅಸ್ತಿತ್ವಕ್ಕೆ ಬಂದದ್ದು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಬಂದಂತವರು ಎಜ್ರನ ಕಾಲಮಾನದಿಂದಲೇ ಬಂದಂತ ಈ ಸಮಯಗಳಲ್ಲಿ ಜೀವಿಸಿದಂತ ಒಂದು ವೇಳೆ 2 ಹೆಸರುಗಳು ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿದೆ. ಅವರ ಹೆಸರು ಇಲೇಲ್ ಮತ್ತು ಶಮ್ಮಾಯ್ ಎಂಬುದಾಗಿರುವಂತವ್ರು. ಇಲೇಲ್ ಮತ್ತು ಶಮ್ಮಾಯ್ ಎಂಬುದಾಗಿರುವಂತವರು ಈ ಫರಿಸಾಯರನ್ನ ಅವರು ವಿಶೇಷವಾದಂತಹ ರೀತಿಯಲ್ಲಿ ಧರ್ಮಶಾಸ್ತ್ರದ ವ್ಯಾಖ್ಯಾನ, ಅರ್ಥ ವಿವರಣೆ, ಇಂಟರ್ಪ್ರಿಟೇಷನ್ ಎಂಬುದಾಗಿ ನಾವು ನೋಡ್ತೇವೆ. ಹರ್ಮಾನಟಿಕ್ಸ್ ಆ ಸಮಯಗಳಲ್ಲಿ ಅದಿತ್ತು ಎಂಬುದಾಗಿ ಹೇಳ್ತಾರೆ. ದ ಹರ್ಮಾನಟಿಕ್ಸ್ ಆಫ್ ದ ಥಿಯಾಲಜಿ ಆಫ್ ಗಾಡ್, ದೈವಶಾಸ್ತ್ರದ ವ್ಯಾಖ್ಯಾನ ಮಾಡುವಂಥದ್ದು. ಅನಂತರ ಹೋಮೋಲೆಟಿಕ್ಸ್ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದ ಕುರಿತಿರುವಂತಹ ಸಂಗತಿಗಳು. ಹೀಗೆ ಇವೆಲ್ಲವೂ ಕೂಡ ಆ ಸಮಯಗಳಲ್ಲಿಯೇ, ಅದಕ್ಕೆ ಹೆಸರು ಕೊಡಲ್ಪಟ್ಟಿರ್ಲಿಲ್ಲ, ಆದ್ರೆ ಇವೆಲ್ಲ ಆ ಸಮಯಗಳಲ್ಲಿಯೇ ನೋಡ್ರಿ ಅದನ್ನ ಅಭ್ಯಾಸ ಮಾಡಿಕೊಂಡು ಬಂದು ಈ ಫರಿಸಾಯರನ್ನ ಅವರು ಅಷ್ಟು ಶಾಸ್ತ್ರೀಯವಾಗಿ ಅಥವಾ ಧಾರ್ಮಿಕವಾಗಿ ಬೆಳೆಸ್ತಾ ಬಂದರೂ ಕೂಡ ಈ ಫರಿಸಾಯರಲ್ಲಿ ಏನಾಗ್ತದೆ ಅಂದ್ರೆ, ಆ ಒಂದು ಕರ್ತನಾದ ಯೇಸು ಕ್ರಿಸ್ತನ ಖಂಡಿಸ್ತಾ ಬರುವ ಹಾಗೆ ಕಪಟತನ, ಆಮೇಲೆ ಸಂಸ್ಕಾರ, ಆಮೇಲೆ ಆಚರಣೆ, ಬರೀ ಪದ್ಧತಿಗಳು, ಆಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಧರ್ಮಶಾಸ್ತ್ರವನ್ನ ತಿಳ್ಕೊಂಡು ಎಲ್ಲಾ ನಿಯಮಗಳನ್ನ ಹೇಳ್ತಾರೆ, ಒರೆಸ್ತಾರೆ ಹೊರತು ಅವ್ರು ಯಾವುದು ಅದನ್ನ ಮಾಡುವಂತವರಾಗಿಲ್ಲ. ಈ ತರವಾದಂತ ಸಂಗತಿಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತಾ ಬರುವಂತವರು ಅವರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಈ 3 ಗುಂಪುಗಳು, ಸದ್ದುಕಾಯರು, ಫರಿಸಾಯರು ಮತ್ತು ಹೆರೋದ್ಯರು ಎಂಬುದಾಗಿ ಹೇಳುವಾಗ, ಈ 3 ಗುಂಪುಗಳು 3 ತರವಾದಂತ ಅಪ್ರೋಚಸ್ ಗಳನ್ನ ಇದ್ದಂಥವ್ರು. ಅಂದ್ರೆ 3 ತರವಾಗಿ ಅವರು ಕಾರ್ಯಗಳನ್ನ ವಿಭಿನ್ನವಾಗಿ ನೋಡುತ್ತಾ ಇದ್ದಂಥವ್ರು. ಅವರ ದೃಷ್ಟಿಕೋನ ಬೇರೆ ಬೇರೆ ರೀತಿಯಾಗಿದ್ದಂಥದ್ದು. ಫರಿಸಾಯರನ್ನ ಕುರಿತು ನಾವು ನೋಡುವಾಗ ದೇವರ ರೈಚೋಲಿಸ್ಟ್ ಅಂದ್ರೆ ಆಚಾರವಾದಿಗಳು, ಬರೀ ಆಚಾರ. ಅದನ್ನೇ ಸ್ವಾಮಿ ಕೂಡ ಅವ್ರನ್ನ ಖಂಡಿಸುವಂಥದ್ದು. ಬರೀ ಆಚಾರ, ಮೇಲಿನದೆಲ್ಲ ತೊಳಿತಾರೆ, ಒಳಗಡೆ ಏನು ತೊಳೆಯಕ್ ಹೋಗಲ್ಲ. ಹಾಗೆ ಶುದ್ಧಾಚಾರ ಅನ್ನುವಂಥದ್ದು. ಹೊರಗಡೆ ಸ್ನಾನ ಮಾಡೋ ಬಗ್ಗೆ ಮಾತಾಡ್ತಾರೆ, ಹೃದಯದಲ್ಲಿರುವಂತ ಯೇಸುಗೆ ಬಗ್ಗೆ, ಯೇಸು ಸ್ವಾಮಿ ಅವ್ರನ್ನ ಅಣಗಿಸುವಾಗೆ ಅದನ್ನ ಮಾಡಲ್ಲ. ಕೈ ತೊಳೆದು ಊಟ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಬೇರೆವಾದಂತಹ ಸಂಗತಿಗಳು, ಆತ್ಮಿಕವಾದಂತ ವಿಷಯಗಳನ್ನ ಬರುವಾಗ, ಪರಲೋಕದ ಸತ್ಯತೆಯನ್ನ ತಿಳಿಸುವಾಗ ಯೇಸು ಸ್ವಾಮಿ ಅದನ್ನ ವಿರೋಧಿಸ್ತಾರೆ, ಅದನ್ನ ಅಡ್ಡಿ ಮಾಡ್ತಾರೆ. ಧರ್ಮಶಾಸ್ತ್ರ, ಮೋಶೆ, ನಮ್ಮ ಅಬ್ರಾಮನು, ನೀನು ತಂದೆಯಾದ ದೇವರ ಮಗನು ಅಂದ್ಕೊಳ್ತೀಯ ಎಂಬುದಾಗಿ ಸಿಟ್ಟು ಮಾಡಿಕೊಳ್ಳುವಂಥದ್ದು, ಕೋಪಿಸಿಕೊಳ್ಳುವಂಥದ್ದು, ನಿನ್ನಂತ ಪಾಪಿಷ್ಟನ್ ಯಾರಿಲ್ಲ ಎಂಬುದಾಗಿ ಹೇಳುವಂಥದ್ದು, ಶಿಲುಬೆಗೆ ಹಾಕ್ರಿ ಎಂಬುದಾಗಿ ಕೂಗುವಂಥದ್ದು. ನೋಡ್ರಿ, ಈ ತರವಾದಂತ ಹೆಚ್ಚಾಗಿ ಮಾಡಿದಂಥವ್ರು ಈ ಫರಿಸಾಯರು ಮತ್ತು ಸದ್ದುಕಾಯಲ್ಲಿದ್ದಂತ ಮಹಾಯಾಜಕನು ನಾವು ನೋಡ್ತಾ ಬಂದು, ಅನ್ನನು ಮತ್ತು ಕಾಯಫನು ಅವರಿಬ್ಬರು ಕೂಡ ಮಾವ ಅಳಿಯ ಆಗಿದ್ರು ಕೂಡ ಅವರಿಬ್ಬರು ಕೂಡ ಸದ್ದುಕಾಯರ ವಂಶಕ್ಕೆ ಅಥವಾ
ಗುಂಪಿಗೆ ವರ್ಗಕ್ಕೆ ಸೇರಿದಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಹೀಗೆ ಬಂದಂತ ಫರಿಸಾಯರು ದೇವರ ರೈಚಲಿಸ್ಟ್, ಬರೀ ಧಾರ್ಮಿಕ ವಿಚಾರಗಳು, ಬರೀ ಆಚಾರವಾದಿಗಳಾಗಿದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದಾರೆ. ಸದ್ದುಕಾಯರ ಮನೋಭಾವ ಬರುವಾಗ ಅವರು ದೇವರ ರ್ಯಾಷನಲಿಸ್ಟ್, ರೈಚಲಿಸ್ಟ್ ಅಂಡ್ ರ್ಯಾಷನಲಿಸ್ಟ್. ರ್ಯಾಷನಲಿಸ್ಟ್ ಅಂದ್ರೆ ವಿಚಾರವಾದಿಗಳು, ವಿಚಾರ ಮಾಡದೆ, ತರ್ಕ ಮಾಡದೆ, ವಾದ ವಿವಾದ ಮಾಡದೆ ಯಾವುದು ಒಪ್ಕೊಳ್ಳಲ್ಲ ಅವರು. ಅದಕ್ಕೆ ಅವ್ರು ಯೇಸು ಸ್ವಾಮಿ ಪ್ರಶ್ನೆ ಹಾಕೋದು, ಒಬ್ಬ ಮದುವೆ ಆಗ್ತಾನೆ, ಸತ್ತೋಗ್ತಾನೆ, ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಅವನ ತಮ್ಮನು ಸಂತತಿಯನ್ನ ಬೆಳೆಸ್ಬೇಕು, ಅವಳನ್ನ ಮದುವೆ ಆಗ್ಬೇಕು, ಅವನು ಸತ್ತು ಹೋದ್ರೆ ಇನ್ನೊಬ್ಬನಾಗ್ಬೇಕು, ಹಾಗೆ 7 ಜನ ಇದ್ರು, ಅದೆಲ್ಲ ನಮ್ಗೆ ಗೊತ್ತಿದೆ. ನೋಡ್ರಿ, ಹೀಗೆ ತರ್ಕಗಳು, ವಾದಗಳು, ವಿವಾದಗಳು ಈ ರೀತಿಯಾಗಿ ಮಾಡುವಂತ ವಿಚಾರವಾದಿಗಳು ಸದ್ದುಕಾಯರಾಗಿದ್ರು. ಫರಿಸಾಯರು ಆಚಾರವಾದಿಗಳಾಗಿದ್ರು, ಇವರು ವಿಚಾರವಾದಿಗಳಾಗಿದ್ರು. ಹೆರೋದ್ಯರು ಎಂಬುದಾಗಿ ಹೇಳುವಾಗ, ಹೆರೋದ್ಯರು ದೇವರ್ ಸೆಕ್ಯುಲರಿಸ್ಟ್ ಅಂದ್ರೆ ಅವರು ಜಾತ್ಯತೀತವಾದಿಗಳು. ನಮ್ಮ ಭಾರತ ದೇಶ ಇಸ್ ಎ ಸೆಕ್ಯುಲರ್ ಕಂಟ್ರಿ, ಅಂದ್ರೆ ಜಾತ್ಯತೀತ, ಎಲ್ಲಾ ಧರ್ಮಗಳು ಅವರು ಒಪ್ಕೊಳ್ತವೆ, ಎಲ್ಲಾ ಧರ್ಮಗಳು ಒಂದೇ ಎಂಬುದಾಗಿ ಹೇಳ್ತದೆ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಹಿಂದುತ್ವ ಎಂಬುದಾಗಿ ಪರಿಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇಟ್ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಹಿಂದುತ್ವ ಪರಿಪಾಲಿಸುವಂತವರು ಈ ಜಾತ್ಯತೀತವಾದಿಗಳನ್ನ ಬಹಳ ಹಂಗಿಸ್ತಾರೆ ಮತ್ತು ಅವರನ್ನ ಬಹಳ ದೂಷಣೆ ಮಾಡುವಂತವರಾಗಿದ್ದಾರೆ. ಅದನ್ನೆಲ್ಲ ವಾಟ್ಸಪ್ ಅಲ್ಲಿ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹೆರೋದ್ಯರು ಹಾಗೆ, ಹೆರೋದನ ಕುಟುಂಬ ಎಂಬುದಾಗಿ ಹೇಳುವಾಗ ಅವನು ಮೊದಲು ಯಹೂದ ಮತಕ್ಕೆ ಸೇರಿದ, ಅನಂತರ ಕೆಲವರು ಯೇಸು ಸ್ವಾಮಿನ ಹಿಂಬಾಲಿಸಿದ್ರೇನೋ ಗೊತ್ತಿಲ್ಲ, ಆದ್ರೆ ರೋಮನ್ ಸರ್ಕಾರ ಬರುವಾಗ ಅದರ ದೇವತೆಗಳನ್ನ ಪೂಜಿಸ್ತಾರೆ. ಗ್ರೀಕ್ ಸಾಮ್ರಾಜ್ಯ ಇದ್ದಾಗ ಅದರ ದೇವತೆಗಳನ್ನ ಪೂಜಿಸ್ತಾ ಇದ್ರು. ನೋಡ್ರಿ, ಹೀಗೆ ಜಾತ್ಯತೀತವಾದ ಈ 3 ತರವಾದಂತ ಸಂಗತಿಗಳು. ನೋಡ್ರಿ, ಈ 3 ಮನೋಭಾವಗಳು ಅವಾಗ ಬಂದಂತದ್ದು. ಇದೇ ತರವಾದಂತ ಸಂಗತಿಗಳನ್ನ ಒಂದು ವೇಳೆ ಈ ಲೋಕದ ಮೇಲೆ ಕ್ರೈಸ್ತ ಸಮುದಾಯ ಅನ್ನುವುದರ ಮಧ್ಯದಲ್ಲಿ ಅನೇಕ ಡಿನಾಮಿನೇಷನ್ಸ್ಗಳು, ಗುಂಪುಗಳು, ಈಗ ರೋಮನ್ ಕ್ಯಾಥೋಲಿಕ್ಸ್ ಆಗಲಿ, ಪ್ರೊಟೆಸ್ಟೆಂಟಿಸಮ್ ಆಗಲಿ, ಅನಂತರ ಬೇರೆ ಬೇರೆ ವರ್ಗಗಳ ಗುಂಪುಗಳಾಗಲಿ, ಡಿನಾಮಿನೇಷನ್ಗಳಾಗಲಿ ನೋಡುವಾಗ ಈ 3 ತರವಾದಂತ ಅಳವಡಿಕೆಗಳು ಒಂದೊಂದು ಗುಂಪಲ್ಲಿ ಇರುವಂತದ್ದಾಗಿದೆ. ಆ ರೀತಿಯಾಗಿ ನಾವು ನೋಡ್ತೇವೆ. ಈಗ ರೋಮನ್ ಕ್ಯಾಥೋಲಿಸಮ್ ನೋಡ್ರಿ, ಅವರು ಬರೀ ಆಚಾರವಾದಿಗಳೇ, ಬರೀ ಆಚಾರ ಮಾಡುವಂಥದ್ದು, ಧಾರ್ಮಿಕ ವಿಷಯಗಳಲ್ಲಿ ಅನೇಕ ಹಬ್ಬಗಳನ್ನ, ಅದೇನೇನೋ ಪೂಜೆಗಳನ್ನ, ಬಲಿಗಳನ್ನ, ಅನಂತರ ದೇವದೂತರ ಪೂಜೆ, ಹೀಗೆ ನಾನಾ ತರವಾದಂತ ಸಂಗತಿಗಳನ್ನ ಮಾಡುವಂತವರಿದ್ದಾರೆ. ಅನಂತರ ಸದ್ದುಕಾಯರ ರೀತಿಯಲ್ಲಿ ಬರೀ ಆರ್ಗ್ಯುಮೆಂಟ್ಸ್ ಮಾಡುವಂತ ಗುಂಪುಗಳು ಕ್ರೈಸ್ತ ಸಮುದಾಯದಲ್ಲಿ ಇರುವಂತದ್ದಾಗಿದೆ. ಮತ್ತೆ ಜಾತ್ಯತೀತ ಗುಂಪುಗಳು ಕೂಡ ಕ್ರೈಸ್ತ ಸಮುದಾಯದಲ್ಲಿದೆ. ಇಲ್ಲಿ ಪರವಾಗಿಲ್ಲ, ನಾವು ಕ್ರಿಶ್ಚಿಯನ್ಸ್, ಅವ್ರದ್ದು ಪರವಾಗಿಲ್ಲ, ಅವರು ಅಲ್ಲಿ ಹೋಗೋಣ, ಬರೋಣ, ಮಾಡೋಣ, ಎಲ್ಲರನ್ನ ಸಹಿಸ್ಕೋಬೇಕು, ಎಲ್ಲರನ್ನ ಪ್ರೀತಿಸ್ಬೇಕು. ನೋಡ್ರಿ, ದ ಟ್ರೂತ್, ದೇವರ ವಾಕ್ಯ ಸತ್ಯ ಅನ್ನೋದಕ್ಕೆ ಸ್ಥಿರವಾಗಿ ನಿಲ್ಲುವಂತವರು ಯಾರು ಇಲ್ಲ. ಒಂದು ವೇಳೆ ಸಭೆಗಳಲ್ಲಿ ಕಟ್ಟುನಿಟ್ಟಾಗಿ ಸತ್ಯವನ್ನ ಕಲಿಸ್ಕೊಂಡು ಹೋಗ್ತೀವಿ ಎಂಬ ಹೇಳುವುದಾದ್ರೆ ಅನೇಕರು ನಮ್ಮನ್ನು ಬಿಟ್ಟು ಹೋಗುವಂತರಾಗಿರ್ತಾರೆ. ನಾವು ನೋಡುವಾಗ ಬಿಟ್ಟು ಹೋದ್ರೂ ಪರವಾಗಿಲ್ಲ, ಆ ಸತ್ಯವನ್ನ ಮಾತ್ರ ನಾವು ಬಿಡಬಾರದು, ಸತ್ಯವನ್ನೇ ನಾವು ಹೇಳಿಕೊಂಡು ಹೋಗುವಂತರಾಗಿರ್ಬೇಕು. ಅದನ್ನ ಮಾರಬಾರ್ದ. ಸತ್ಯವನ್ನ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡುತ್ತಾ ಬರುವಾಗ ಅದನ್ನು ಕೊಂಡುಕೊಳ್ಳಬೇಕಾದ್ರೆ ಬಹಳ ಕಷ್ಟ ಇದೆ, ಅದಕ್ಕೆ ಪ್ರಯಾಸವಿದೆ, ಬೆಲೆ ತೆತ್ತಬೇಕು, ಹಿಂಸೆಗೆ ಒಳಪಡಬೇಕು, ದುಃಖ ಅನುಭವಿಸ್ಬೇಕು. ಇವೆಲ್ಲವನ್ನ ನಾವು ಮಾಡುವಂತವರಾಗಿರ್ಬೇಕು. ನೋಡ್ರಿ, ಹೀಗೆ 3 ದಿಕ್ಕುಗಳಲ್ಲಿದ್ದಂತ ಟ್ರಯಾಂಗಲ್ ಎಂಬುದಾಗಿ ಹೇಳುವಾಗ, ತ್ರಿಕೋನ ಎಂಬುದಾಗಿ ಹೇಳುವಾಗ 3 ಕೊನೆಗಳು ಅದಕ್ಕಿರ್ತದೆ, 3 ಪಾಯಿಂಟ್ಸ್. ಹಾಗೆ ಒಂದೊಂದು ಪಾಯಿಂಟ್ ಕಡೆ ಒಂದೊಂದು ಮುಖ ಇದ್ರೂ ಕೂಡ ನೋಡ್ರಿ, ಇವರು ಯೇಸು ಸ್ವಾಮಿಯನ್ನ ಕೊಲ್ಲುವಂತ ಸಮಯ ಬರುವಾಗ ಇವರೆಲ್ಲರೂ ಕೂಡ ಒಂದೇ ಆಗುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. ಇದರ ಮಧ್ಯದಲ್ಲಿ ನಾವು ಯೆರೂಸಲೇಮು ಮತ್ತು ಇಸ್ರಾಯೇಲ್ ದೇಶದಲ್ಲಿ ನೋಡುವಾಗ ಅಲ್ಲಿ 2 ಪ್ರಪಂಚ ಇರುವಂತದ್ದಾಗಿರ್ತದೆ. 2 ಪ್ರಪಂಚ ಅಂದ್ರೆ ಏನ್ ಅರ್ಥ ಎಂಬುದಾಗಿ ಹೇಳುವಾಗ, ಒಂದು ನಾವು ನೋಡ್ತಾ ಬಂದ ಹಾಗೆ ಗ್ರೀಕ್ ಪ್ರಭಾವವನ್ನ ಬೀರಲ್ಪಟ್ಟಂತ ಯಹೂದ್ಯರಿರ್ತಾರೆ. ಗ್ರೀಕ್ ಎಲಿನಿಸ್ಟಿಕ್ ಜ್ಯೂಸ್ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಗ್ರೀಕಿನ ಪ್ರಭಾವವನ್ನ ಹೊಂದಿದಂತ ಯಹೂದ್ಯರಿರ್ತಾರೆ. ಅನಂತರ ಹಳೆ ಯೂದಾಯ ಸಂಪ್ರದಾಯ ಉಳ್ಳಂತವರು ಅಥವಾ ಹಳೆ ಯೂದಾಯ ಇದರಿಂದ ಬಂದಂತ ಕೆಲವರು ಇರುವಂತವರು. ಈ 2 ತರವಾದಂತ ಗುಂಪನ್ನ ನಾವು ಇಸ್ರಾಯೇಲ್ ದೇಶದಲ್ಲಿ ನೋಡ್ತಾ ಬರುವಂತವರು ಆಗಿದ್ದೇವೆ. ಆ ಸಮಯಗಳಲ್ಲಿ ನಾವು ನೋಡ್ತಾ ಬರುವ ಹಾಗೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಹೆಚ್ಚಾಗಿ ಇಸ್ರಾಯೇಲ್ ದೇಶದಲ್ಲಿಯೂ ಕೂಡ ಗ್ರೀಕ್ ಭಾಷೆಯೇ ಅದು ಮಾತಾಡಲ್ಪಡ್ತಾ ಇತ್ತು. ಇಬ್ರಿಯ ಭಾಷೆಯೂ ಇತ್ತು. ಒಂದ್ ವೇಳೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಪೋಸ್ತಲರು
ಯಾವ ಭಾಷೆಯನ್ನ ಉಪಯೋಗಿಸಿದ್ರು ಎಂಬುದಾಗಿ ನೋಡುವಾಗ ಚರಿತ್ರೆಯಲ್ಲಿ ನೋಡ್ತಾ ಹೋಗುವುದಾದ್ರೆ ಅವರು ಇಬ್ರಿಯ ಭಾಷೆಯಲ್ಲಿ ಮಾತಾಡಿದ್ರು, ವ್ಯವಹರಿಸ್ತಾ ಇದ್ರು ಎಂಬುದಾಗಿ ಹೇಳ್ತಾರೆ. ಅನಂತರ ಕೆಲವು ಸಮಯಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅಪೋಸ್ತಲರು ಅರಮಿಕ್ ಭಾಷೆಯಲ್ಲಿ ಕೂಡ, ಪ್ಯಾಲೆಸ್ಟೈನಿಯನ್ ಅರಮಿಕ್ ಲ್ಯಾಂಗ್ವೇಜ್ ಎಂಬುದಾಗಿ ಹೇಳುವಂತ, ಪ್ಯಾಲೆಸ್ಟೈನ್ ಅಂದ್ರೆ ಹಳೆ ಇಸ್ರಾಯೇಲ್ ದೇಶ, ಅದಕ್ಕೆ ಪ್ಯಾಲೆಸ್ಟೈನ್ ಎಂಬುದಾಗಿ ಕರೆಯಲ್ಪಡ್ತಾ ಇತ್ತು. ಹಾಗೆ ಅರಮಿಕ್ ಭಾಷೆಯನ್ನು ಕೂಡ ಅವರು ಮಾತಾಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ ಪ್ರಿಯರೇ. ಆದ್ರೆ ನೋಡ್ರಿ, ಈ ಚರಿತ್ರೆಕಾರರು ಇವೆಲ್ಲವನ್ನ ಹೇಳುತ್ತಾ ಬರುವಾಗ ಈ ತರವಾದ ನಮಗೆ ಎದ್ದು ಕಾಣುವಂತ ಕೆಲವರ ವಿಷಯಗಳನ್ನ ಹೆಚ್ಚಾಗಿ ಹೇಳ್ತಾ ಬರ್ತಾರೆ ಹೊರತು ಇವರ ಮಧ್ಯದಲ್ಲಿರುವಂತ ಸಾಮಾನ್ಯ ಜನತೆಯ ಕುರಿತು ಹೇಳ್ತಾ ಬರಲ್ಲ. ದೇರ್ ವರ್ ಕಾಮನ್ ಪೀಪಲ್ ಅಮಾಂಗ್ ದೀಸ್ ಟೈಪ್ ಆಫ್ ಗ್ರೂಪ್ಸ್. ಇವರ ಮಧ್ಯದಲ್ಲಿ ಸಾಮಾನ್ಯವಾಗಿದ್ದಂತ ಜನರಿದ್ದಾರೆ, ಇವರ ಸಂಖ್ಯೆ ಅದು ಜಾಸ್ತಿ. ಅಂದ್ರೆ ಸಾವಿರಾರು ಗಟ್ಟಲೆಯಲ್ಲಿರುವಂಥದ್ದು. ಯಾಕಂದ್ರೆ ಪರಿಸಾಯರು ಸದ್ದುಕಾಯರು ಎಂದಾಗ ಹೇಳುವಾಗ 1000, 10,000 ಆ ದಿನದ ಜನಸಂಖ್ಯೆಗೆ ಹೋಲಿಸಿ ನಾನು ಹೇಳುವಂಥದ್ದು. ಆ ಸಮಯದಲ್ಲಿದ್ದಂತ ಜನಸಂಖ್ಯೆ, ಒಂದು ವೇಳೆ ಈಗ ಆ ಸಮಯದಲ್ಲಿ ಇದ್ದಂತ ಕಾಮನ್ ಪೀಪಲ್ ಇರ್ತಾರ ಅವರ ಮಧ್ಯದಲ್ಲಿ, ಅಂದ್ರೆ ಸಾಮಾನ್ಯ ಜನರು, ಜನರಲ್ ಪೀಪಲ್, ಸಾಮಾನ್ಯ ಜನರು ಎಂಬುದಾಗಿ ಹೇಳುವಂತವ್ರು, ಅವರ ಕುರಿತು ಹೆಚ್ಚಾಗಿ ಗಮನವನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾರು. ಯಾಕಂದ್ರೆ ಯಾಕಿದನ್ನ ಇಲ್ಲಿ ಒಬ್ರು ಚರಿತ್ರಕಾರ ಹೇಳ್ತಾರೆ ಅಂದ್ರೆ, ಇವರೇ ಪ್ರಮುಖವಾಗಿ ಮುಂದೆ ನಿಲ್ಲಬೇಕಾಗಿರುವಂತ ಕ್ರೈಸ್ತತ್ವಕ್ಕೆ ಬುನಾದಿಯಾಗುವಂತವ್ರು, ಅಥವಾ ದೇ ಆರ್ ದ ಫೌಂಡೇಶನ್ಸ್ ಆಫ್ ದ ಫ್ಯೂಚರ್ ಕ್ರಿಶ್ಚಿಯಾನಿಟಿ. ಮುಂದಿನ ಕ್ರೈಸ್ತತ್ವಕ್ಕೆ ಇವರ ಪಾತ್ರವೇ ಬಹಳ ಪ್ರಾಮುಖ್ಯವಾದಂಥದ್ದು. ಇವರು ಯಾಕಂದ್ರೆ ಅವರು ಬಹಳ ಸಾಮಾನ್ಯವಾದಂತ ಜನರು, ಅವರಿಗೆ ಭಾರ ಅನ್ನೋದಿತ್ತು, ಅವರಿಗೆ ಅನಂತರ ಸಂತೋಷ ಪಡ್ತಾ ಇದ್ರು, ಅನಂತರ ಅವರು ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾ ಇದ್ರು, ಅನಂತರ ಆನಂದ ಪಡ್ತಾ ಇದ್ರು, ದುಃಖದಲ್ಲಿ ಪಾಲು ಹೊಂದುತ್ತಾ ಇದ್ರು, ಬೆಳೆಯುತ್ತಾ ಇತ್ತು ಆ ಜನಸಂಖ್ಯೆ. ಅನಂತರ ಅವರು ಕೆಲಸ ಮಾಡ್ತಾ ಇದ್ರು, ನಗಾಡುವಾಗ ನಗಾಡ್ತಾ ಇದ್ರು, ಕಣ್ಣೀರು ಸುರಿಸುವಾಗ ಕಣ್ಣೀರು ಸುರಿಸ್ತಾ ಇದ್ರು, ಭಯ ಪಡುವಂತ ಕಡೆ ಭಯ ಪಡ್ತಾ ಇದ್ರು, ನಿರೀಕ್ಷೆ ಇಡುವಂತ ಕಡೆ ನಿರೀಕ್ಷೆ ಇಟ್ಕೊಳ್ತಾ ಇದ್ರು, ನಂಬಿಕೆ ಎಲ್ಲೆಲ್ಲಿ ಬೇಕೋ ಅದ್ರ ಮೇಲೆ ನಂಬಿಕೆ ಇಡ್ತಾ ಇದ್ರು. ಅನಂತರ ಬೇರೆ ಯಾರ ಗೋಜಿಗೂ ಹೋಗದೆ ತಮ್ಮದಾಯ್ತು ತಾವಾಯ್ತು ಎಂಬುದಾಗಿ ಹೇಳಿಕೊಂಡು ಜೀವಿಸಿ ಅನೇಕರು ಸತ್ತು ಹೋದರು ಎಂಬುದಾಗಿ ಕೂಡ ಆ ಚರಿತ್ರಕಾರರು ಬರೆಯುವಾಗ ಈ ಕಾಮನ್ ಪೀಪಲ್ ಅನ್ನುವಂಥವರು ದೇವರು ಗಮನಿಸ್ತಾ ಬರ್ತಾನಂತೆ. ಯಾರೇ ಗಮನಿಸಬೇಕು ಇದ್ರು ಕೂಡ ದೇವರು ಗಮನಿಸ್ತಾ ಬರುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ನೋಡ್ರಿ, ಹೀಗೆ ಇದು ಚರಿತ್ರೆಯಲ್ಲಿ ಯಾವಾಗ್ಲೂ ನಾವು ನೋಡ್ತಾ ಬರ್ತೇವೆ. ಒಂದ್ ವೇಳೆ ಇಸ್ರಾಯೇಲ್ಯರು ಅಧೋಗತಿಗೆ ಹೋದಂತ ಸಮಯ ಯಾವುದು ಅಂದ್ರೆ ನ್ಯಾಯಸ್ಥಾಪಕಗಳಲ್ಲಿರುವಂತ ಆ ಸಮಯ, ನ್ಯಾಯಸ್ಥಾಪಕಗಳ ಆ ಸಮಯ, ಯೆಹೋಶುವನ ಆದ ಮೇಲೆ ಅರಸರುಗಳು ನೇಮಿಸಲ್ಪಡುವ ಮುಂಚೆ, ಅಥವಾ ಸಮುವೇಲನು ಪ್ರವಾದಿಯಾಗಿ ನೇಮಿಸಲ್ಪಡುವಂತ ಮುಂಚೆ, ಅದು ಸಾಧಾರಣ ಒಂದು 300 ವರ್ಷಗಳ ಕಾಲದ ಒಂದು ಇತಿಹಾಸ. ಆ ಸಮಯದಲ್ಲಿ ಅವರೆಲ್ಲ ಹಂಕೆ ಮೀರಿ ಹೋದಂಥದ್ದು. ಯಾಕಂದ್ರೆ ಅವರ ಜೊತೆಯಲ್ಲಿ ಅವರಿಗೆ ಹೇಳಿಕೊಡುವಂತ ದೇವದರ್ಶಕರಿರಲಿಲ್ಲ, ತಿಳಿಸುವಂತ ಎಚ್ಚರಿಸುವಂತ ದೇವದರ್ಶಕರಿರಲಿಲ್ಲ. ಯೆಹೋಶುವನಾದ ನಂತರ ಹುಟ್ಟಿದಂಥವರೆಲ್ಲರೂ ಯೆಹೋಶುವನು ಯಾರು ಗೊತ್ತಿರ್ಲಿಲ್ಲ, ಮೋಶೆ ಯಾರು ಗೊತ್ತಿರ್ಲಿಲ್ಲ, ಅವರ ಮಧ್ಯದಲ್ಲಿ ಅಪಾರವಾದ ಅದ್ಭುತ ಕಾರ್ಯ ಮಾಡಿದಂತ ಯೆಹೋವ ದೇವರು ಯಾರು ಎಂಬುದಾಗಿ ಗೊತ್ತಿರಲಿಲ್ಲ. ನಾವು 25ನೇ ಅಧ್ಯಾಯ 21ನೇ ಅಧ್ಯಾಯ ಕಡೆಯ ಅಧ್ಯಾಯ ನಾವು ಜಡ್ಜಸ್ ಪುಸ್ತಕ ನೋಡುವಾಗ ನಾವು ನೋಡುವುದೇನೆಂದ್ರೆ, ಅಲ್ಲಿ ಅವರ ಮಧ್ಯದಲ್ಲಿ ಅರಸರು ಇಲ್ಲದೆ ಜನರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ ನೋಡ್ರಿ. ಆದ್ರೆ ಈ ಜೀವಿಸ್ತಿದ್ದಂತ ಅಂತ ಜಡ್ಜಸ್ ಸಮಯದಲ್ಲಿಯೇ ದೇವರೊಬ್ಬರನ್ನ ಆರಿಸ್ಕೊಳ್ತಾನೆ, ಮತ್ತೆ ಸಾಮಾನ್ಯ ಮನುಷ್ಯರನ್ನ. ಅದು ಆ ಚರಿತ್ರೆ ರೂತಳ ಪುಸ್ತಕದಲ್ಲಿ ಪ್ರಾರಂಭವಾಗ್ತದೆ. ನೋಡ್ರಿ, ಅಲ್ಲಿ ನಹೋಮಿ ಮತ್ತು ಅವಳ ಗಂಡ ಎಲ್ಯಾಕೀಮನು ಮತ್ತು ಅವನ 2 ಗಂಡು ಮಕ್ಕಳು, ಅನಂತರ ಸೊಸೆ ಓರ್ಫಳು ಮತ್ತು ರೂತಳು, ಅನಂತರ ನಹೋಮಿ ರೂತಳು ಚಿತ್ರಕ್ಕೆ ಬರ್ತಾರೆ, ಮುಂದುವರಿಸ್ತಾರೆ. ನೋಡ್ರಿ, ಅಲ್ಲಿ ಆ ಸಾಮಾನ್ಯ ಜನರನ್ನ ದೇವರು ಕಾಪಾಡ್ಕೊಂಡ. ಆ ಸಾಮಾನ್ಯ ಜನರನ್ನ ಕಾಪಾಡ್ಕೊಳ್ಳುವಾಗ ನೋಡ್ರಿ, ದಾವೀದನ ಜನಿಸ್ತಾನೆ, ದಾವೀದನ ಮುಖಾಂತರ ಯೇಸು ಸ್ವಾಮಿ ಬರ್ತಾನೆ ಮುಂದೆ. ಈ ರೀತಿಯಾಗಿ ಬಂದಂತ ಈ ಸಾಮಾನ್ಯ ಜನರು ಕೂಡ ಬಹಳ ವಿಶೇಷವಾದಂತ ರೀತಿಯಲ್ಲಿ ದೇವರ ಒಂದು ಕಾರ್ಯಗಳಲ್ಲಿ ಅದು ಮುಂದೆ ಹೋಗುವ ಹಾಗೆ ಅದು ಅವರು ಬಹಳ ವಿಶೇಷವಾದ ಪಾತ್ರವನ್ನ ವಹಿಸಿದ್ರು ಎಂಬುದಾಗಿ ಕೂಡ ನಾವು ನೋಡುತ್ತಾ ಬರುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಹೀಗೆ ಬಂದಂತ ಇವರಲ್ಲಿ ಒಂದು ವೇಳೆ ಆಕಾಂಕ್ಷೆಗಳಿತ್ತು, ದೇವರ ಕುರಿತು ಒಂದು ಭಯ ಭಕ್ತಿ ಇತ್ತು. ಅನಂತರ ಅಂತ ಇಸ್ರಾಯೇಲರಲ್ಲೇ ಕೆಲವರು
ಪ್ರವಾದನೆಗಳನ್ನ ವಿಶೇಷವಾಗಿ ನಂಬುವಂತವರಾಗಿ ಮೆಸ್ಸಿಯನನ್ನ ಎದುರು ನೋಡ್ತಾ ಇದ್ರು ಅವರಲ್ಲಿ ಕೆಲವರು, ಅನೇಕರು. ಅವ್ರು ಯಾರು ಎಂಬುದಾಗಿ ನಾವು ಲೂಕನ್ ಸುವಾರ್ತೆಯಲ್ಲೆಲ್ಲ ಕೆಲವರನ್ನ ನಾವು ನೋಡುವಂತರಾಗಿದ್ದೇವೆ. ಆ ನೀತಿಯ ಸೂರ್ಯನಾದಂತ ಮೆಸ್ಸಿಯನು ಒಂದು ದಿವಸ ಬರ್ತಾನೆ. ನಮ್ಮಲ್ಲಿರುವಂತ ಈ ಒಂದು ಕಾಯಿಲೆ ಅಥವಾ ರೋಗ, ಏನು ರೋಗ, ಪಾಪದ ರೋಗ ಅಥವಾ ನಾವು ದೇವರನ್ನ ಮರೆತು ಬಿಟ್ಟಂತ ರೋಗ, ಇವನ್ನೆಲ್ಲ ಆತನು ವಾಸಿ ಮಾಡ್ತಾನೆ ಅನ್ನುವಂತ ಒಂದು ಸಂಗತಿ ಮಲಾಕಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತಾ ಬರ್ತೇವೆ. ನೋಡ್ರಿ, ಹೀಗೆ ಇದ್ದಂತ ಈ ಸಾಮಾನ್ಯ ಜನರೊಳಗೆ ನಮಗೆ ದೇವರಾತ್ಮನ ತಿಳಿಸಿಕೊಟ್ಟಂತ ಕೆಲವು ಹೆಸರುಗಳನ್ನ ನೋಡುವಾಗ ಸಾಮಾನ್ಯ ವ್ಯಕ್ತಿಯಾದಂತ ಮರಗೆಲಸದವನಾದಂತ ಯೋಸೇಫ, ಅನಂತರ ಬಡ ಕುಟುಂಬದಲ್ಲಿ ಒಂದು ಗುಡಿಸಿನಲ್ಲಿ ವಾಸ ಮಾಡುತ್ತಿದ್ದಂತ ಮರಿಯಳು, ಕನ್ನಿಕೆಯಾದಂತ ಮರಿಯಳು. ಅವಳಿಗೇನು ದೊಡ್ಡ ಆಸ್ತಿ ಇರ್ಲಿಲ್ಲ ಅಥವಾ ಏನು ಇರ್ಲಿಲ್ಲ, ಒಂದು ಬಡ ಗುಡಿಸಲು. ನಾನೊಂದ್ಸಲ ಹೇಳಿದ್ದೆ, ಒಂದು ವೇಳೆ ಗಬ್ರಿಯೇಲನು ಆಕೆ ಮನೆಯನ್ನ ಸಂಧಿಸುವಾಗ 1 ನಿಮಿಷ ಸ್ತಬ್ಧನಾಗಿರ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಕೆಲವರು, ಒಬ್ರು ಹೇಳುವಂತ ಮಾತುಗಳಷ್ಟೇ, ಆ ರೀತಿ ಆದ ಅಂತ ಅಲ್ಲ. ಅಂದ್ರೆ ಆ ರಾಜಾದಿರಾಜನು ಕರ್ತಾದಿಕರ್ತನು ಆ ದೇವಾದಿದೇವನಾಗಿರುವಂತ ಆ ಯೇಸು ಕ್ರಿಸ್ತನು ಆ ಪರಲೋಕದಲ್ಲಿ ವೈಭವದಲ್ಲಿರುವಂತವನು ಇಂಥ ಒಂದು ಕನ್ನಿಕೆ ಮನೆಯಲ್ಲಿ ಹುಟ್ಟಿ ಬೆಳಿಲಿಕ್ಕೆ ಸಾಧ್ಯವ ಎಂಬುದಾಗಿ ಗಬ್ರಿಯೇಲನು ಯೋಚನೆ ಮಾಡಿದ್ದಾನೋ ಎಂಬುದಾಗಿ ಅಭಿಪ್ರಾಯ, ಒಬ್ರು ಆಲೋಚನೆ ಕೊಡುವಂಥದ್ದಷ್ಟೇ, ಜಸ್ಟ್ ಇದಕ್ಕೆ ನಮ್ಮ ಜ್ಞಾನಕ್ಕಷ್ಟೇ. ಆ ರೀತಿಯಾಗಿ ನೋಡ್ರಿ, ಆ ರೀತಿ ಸಾಮಾನ್ಯ ವ್ಯಕ್ತಿಯಾಗಿದ್ದಂತ ಆಕೆ, ಅನಂತರ ಯಾಜಕತ್ವದಲ್ಲಿ ಬಹಳ ದೀನನಾಗಿದ್ದಂತ ಮತ್ತು ಅಂಬಲ್ ಮ್ಯಾನ್, ರೈಚಸ್ ಮ್ಯಾನ್, ನೀತಿವಂತನಾಗಿದ್ದ ಜಕರಿಯ, ಅವನ ಹೆಂಡತಿ ಭಯಭಕ್ತಿಯಿಂದ ಇದ್ದಂತ ಅವಳ ಹೆಂಡತಿ ಆದಂತ ಎಲಿಜಬೇತಳು. ಅನಂತರ ನಾವು ನೋಡ್ತೇವೆ ಯೇಸು ಸ್ವಾಮಿಯ ಜನನವನ್ನ ಕಾಯುತ್ತಾ ಕೂತಿದ್ದಂತ ಸಿಮೆಯೋನನು ಆ ಮಗುವನ್ನ ತೆಗೆದುಕೊಂಡು ಪ್ರಾರ್ಥಿಸ್ತಾನೆ. ಈಗ ನಿನ್ನ ದಾಸನಿಗೆ ಹೋಗಲು ಅಪ್ಪಣೆ ಆಗ್ಲಿ ಎಂಬುದಾಗಿ ಹೇಳ್ತಾನೆ. ಮರಿಯಳಿಗೆ ಕೆಲವು ಪ್ರವಾದನೆಗಳನ್ನ ಹೇಳ್ತಾನೆ, ನಿನ್ನ ಮಗನ ಮುಖಾಂತರ ನಿನಗೆ ಹಲಗು ನಟ್ಟಂತಾಗ್ತದೆ ಎಂಬುದಾಗಿ. ಅನಂತರ ನಾವು ನೋಡ್ತೇವೆ ಹನ್ನಳು ಎಂಬುದಾಗಿರುವಂತಹ ಸ್ತ್ರೀ 80 ವರ್ಷದಿಂದ ವಿಧವೆಯಾಗಿ ಕ್ರಿಸ್ತನಿಗಾಗಿ ಕಾಯ್ತಾ ಇದ್ದಂತ ಹನ್ನಳು. ನೋಡ್ರಿ, ಇವರೆಲ್ಲ ಎಷ್ಟು ಸಾಮಾನ್ಯ ಜನರು. ತಲೆ ಕೆಡಿಸ್ಕೊಳ್ಳಿಲ್ಲ ಅವರು ಫರಿಸಾಯರ ಬಗ್ಗೆ, ಸದುಕಾಯರ ಬಗ್ಗೆ, ಹೆರೋದ್ಯರ ಬಗ್ಗೆ. ಆದ್ರೆ ಅವ್ರ ಹೃದಯದಲ್ಲಿ ಒಂದು ವಿಷಯ ಇತ್ತು, ಏನಂದ್ರೆ ಆ ಯೇಸು ಕ್ರಿಸ್ತನು ಮೆಸ್ಸಿಯನು ಅನ್ನುವಂತ ಆ ಒಂದು ನೀತಿಯ ಸೂರ್ಯನ ಕಿರಣ ಒಂದು ವೇಳೆ ನನ್ನ ಜೀವಿತ ಕಾಲದಲ್ಲಿ ಅದು ಒಳೆಯುತ್ತದಾ ಎಂಬುದಾಗಿ ಎದುರು ನೋಡುವಂತ ಒಂದು ಜೀವಿತ ಅವರಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಫೇತ್ಫುಲ್ ಶೆಪರ್ಡ್ಸ್ ವರ್ದೆ, ನಂಬಿಕೆಯುಳ್ಳಂತ ಅನೇಕ ಕುರುಬರಿದ್ದರು. ಅವರು ನಂಬಿಕೆಯಿಂದ ಇದ್ರಿಂದಲೇ ಆ ದೇವದೂತನು ಬಂದು ಕುರುಬರಿಗೆ ಆ ಸಂದೇಶ ಕೊಟ್ಟ. ಹೋಗಿ ಹೆರೋದನ ಕೊಡ್ಲಿಲ್ಲ, ಅರಮನೆಯಲ್ಲಿ ಇದ್ದವರು ಕೊಡ್ಲಿಲ್ಲ, ಒಳ್ಳೊಳ್ಳೆ ಪರಿಸಾಯರಿಗೆ ಕೊಡ್ಲಿಲ್ಲ, ಮಹಾಯಾಜಕರಿಗೆ ಕೊಡ್ಲಿಲ್ಲ. ಆ ಸಮಯಗಳಲ್ಲಿ ಕುರುಬರಿಗೆ ಕೊಟ್ಟ ಸಂದೇಶ. ನೋಡ್ರಿ ಎಷ್ಟು ವಿಶೇಷತೆ ನಮ್ಮ ಕ್ರಿಸ್ತನ ದೀನತೆಯ ಒಂದು ಜನನ. ಅನಂತರ ನಾವು ನೋಡ್ತೇವೆ ಫಿಶರ್ ಮೆನ್, ಮೀನ್ ಹಿಡಿಯುವಂಥವ್ರು. ಅನಂತರ ಟ್ಯಾಕ್ಸ್ ಕಲೆಕ್ಟರ್, ಸುಂಕ ಕಲೆಕ್ಟ್ ಮಾಡುವಂಥವ್ರು, ಸಮಾಜದಲ್ಲೆಲ್ಲ ಬಹಳ ಕುಲೀನರು, ಅಂದ್ರೆ ತುಂಬಾ ಅಣಗಿಸಲ್ಪಡುವಂಥವ್ರು. ಅನಂತರ ಕೆಲವು ಮತಾಭಿಮಾನಿಗಳು. ಈಗ ನೋಡ್ರಿ, ದೇವರ್ ಆಲ್ ಕಾಮನ್ ಮೆನ್. ಇವರೆಲ್ಲ ಕಷ್ಟ ಸಂಕಟ ಎಲ್ಲ ತಿಳ್ಕೊಂಡಂತ ಒಂದು ಜನಗಳು ಇವರಾಗಿದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆ 12 ಅಪೊಸ್ತಲರನ್ನು ಆರಿಸಿಕೊಳ್ಳುವಾಗ ಅದರಲ್ಲಿ 11 ಜನ ಮುಂದೆ ಸಭೆಯನ್ನ ಸ್ಥಾಪಿಸುವುದರಲ್ಲಿ ಆಧಾರವಾಗ್ತಾರೆ. ನಾನಾ ಕಡೆಗಳಲ್ಲಿ ಅದನ್ನ ಹೇಳುತ್ತಾ ಸ್ವಾರ್ಥನ ಸಾರುತ್ತಾ ಹೋಗುವಂತ ಸಂಗತಿ. ಅದರ ಜೊತೆ ಪೌಲನು ಸೇರಿಸಲ್ಪಡ್ತಾನೆ. ನೋಡಿ, ದೇವರು ನೀನು ಚಿಕ್ಕ ಹಿಂಡೆ ಎದರಬೇಡ. ಲೂಕನ್ ಸ್ವಾರ್ಥ 12ನೇ ಅಧ್ಯಾಯ 32ನೇ ವರ್ಷ ಹೇಳಿದ ಹಾಗೆ, ನಾವು ನಮ್ಮ ಸಭೆ ಇನ್ನೂ ಇಷ್ಟು ಸಣ್ಣದಿದೆ, ವಿದ್ಯಾಭ್ಯಾಸ ಮಾಡಿದವರಿಲ್ಲ, ಕಲ್ತವರಿಲ್ಲ, ಇದೆಲ್ಲ ಆಲೋಚನೆಗಳು ಬೇಡ. ಅದು ಕ್ರಿಸ್ತನ ಸಭೆ, ನಾವು ಎದುರುವಂತ ಅವಶ್ಯಕತೆಗಳಿಲ್ಲ. ಅಂತವರಿಂದಲೇ ದೇವರು ಮುಂದೆ ಅನೇಕ ಮಹತ್ತರವಾದಂತ ಕಾರ್ಯಗಳನ್ನ ಈ ಲೋಕದಲ್ಲಿ ಒಂದು ವೇಳೆ ನಾವು ಅಂತ ನಂಬಿಗಸ್ತರಾಗಿ ನೀತಿವಂತರಾಗಿ ಜೀವಿಸುವುದಾದ್ರೆ ದೇವರು ನಮ್ಮನ್ನ ನಡೆಸುವಂತನಾಗಿರ್ತಾನೆ. 2 ಗುಂಪನ್ನ ನಾವು ನೋಡ್ತಾ ಬಂದಿದ್ದೇವೆ. ಏನಂದ್ರೆ SNS ಮತ್ತು ಝೆಲಟ್ಸ್ ಎಂಬುದಾಗಿ. SNS ಅನ್ನುವಂತ ಗುಂಪನ್ನ ಕುರಿತು ನಾವು ಕಲ್ತಿದ್ದೇವೆ. ಅವರು ಒಂದು ವೇಳೆ ಬಹಿರಂಗವಾಗಿ ಕಾಣಿಸಿಕೊಳ್ಳದೆ ಇದ್ದಂಥವರಾಗಿದ್ರು ಕೂಡ ಯೇಸು ಸ್ವಾಮಿಯ ಸಮಯದಲ್ಲಿ ಅವರು ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಯೇಸು ಸ್ವಾಮಿ ಎಲ್ಲಿಯೂ ಕೂಡ ಅವರಿಗಾಗಲಿ ಅವರ ಬಳಿಗೆ ಹೋಗುವಂತದ್ದಾಗಲಿ ಅಥವಾ ಅವರ ಬಗ್ಗೆ ತಿಳಿಸಲ್ಪಟ್ಟಂತದ್ದಾಗಲಿ ನಾವು ಆಗುವುದಿಲ್ಲ. ಅನಂತರ ಝೆಲಟ್ಸ್ ಎಂಬುದಾಗಿ ಮತಾಭಿಮಾನಿಗಳು ಎಂಬುದಾಗಿ ಬರಬ್ಬನು ಕೂಡ ಮತಾಭಿಮಾನಿ ಆಗಿದ್ದ ಎಂಬುದಾಗಿ ಕಳೆದ ವಾರ ನಾವು ನೋಡುತ್ತಾ ಬಂದು, ಈ ರೀತಿಯಾಗಿ ನೋಡಿ ಅವರು ಕೂಡ ಅಷ್ಟು ಯೇಸು ಸ್ವಾಮಿ ಹಿಂದೆ ಬರುವುದರಲ್ಲಿ ಮನಸ್ಸನ್ನ ಮಾಡುವಂತವರಾಗಿರುವುದಿಲ್ಲ. ಎಲ್ಲೋ ಒಬ್ಬ ಮತಾಭಿಮಾನಿ ಶಿಷ್ಯನಾದ ಎಂಬುದಾಗಿ ನಾವು ನೋಡಿದ್ದು, ಮತಾಭಿಮಾನಿಯಾದ ಸಿಮೆಯೋನನು
ಸೀಮೋನನು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಅಪೊಸ್ತಲನಾಗ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹೇಗೂ ಇರ್ಲಿ ನೋಡ್ರಿ, ಇಲ್ಲಿ ಹಾಗೆ ಈ ಪ್ರಮುಖವಾಗಿ 3 ಗುಂಪುಗಳು ಆ ರೀತಿಯಾಗಿ ಕಾರ್ಯಕ್ಕೆ ಬರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಆ 3 ಗುಂಪುಗಳಲ್ಲಿ ದ ಇವಿಲ್ ಟ್ರಯಾಂಗಲ್ ಅನ್ನುವಂಥದ್ದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕಡೆಯದಾಗಿ ಅದು ಆತನನ್ನ ಶಿಲುಬೆಗೆ ಹಾಕಿಸುವಂತ ನಿಟ್ಟಿನಲ್ಲಿ ಅವರು ಕಾರ್ಯಗಳನ್ನ ಮಾಡ್ತಾ ಬಂದರು ಎಂಬುದಾಗಿ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ. ನಾವೀಗ ನಮ್ಮ ಪೆರ್ಗಮ ಸಭೆಗೆ ಬರೋಣ. ಪೆರ್ಗಮ ಸಭೆ ನಾನು ಮುಗಿಸಿದ್ದೇನೆ. ಈಗ ಕೆಲವು ಸ್ಲೈಡ್ಸ್ ಗಳನ್ನ ತೋರ್ಸಕ್ಕೆ ನಾನು ಇಷ್ಟಪಡ್ತೇನೆ. 1 ನಿಮಿಷ. ಕಳೆದ ವಾರ ಟೈಮ್ ಆಗ್ಬಿಡ್ತು, ಆದ್ರಿಂದ ನಾನು ತೋರ್ಸ್ಲಿಕ್ಕೆ ಆಗಿಲ್ಲ. ಈಗ 7 ಸಭೆಗಳಲ್ಲಿ ಎಫೆಸ ಸಭೆ ಇದೆಲ್ಲ ಕ್ರಮವಾಗಿ ಒಂದಾದ ನಂತರ ಒಂದು ಬರುವಂತ ಸಭೆಗಳು. ಇದು ಅದರ ಲೊಕೇಶನ್, ಜಿಯೋಗ್ರಾಫಿಕಲ್ ಲೊಕೇಶನ್ ಕೂಡ ಒಂದಾದ ನಂತರ ಇದೇ ರೀತಿಯಾಗಿ ಇದು ಬರುವಂತದ್ದಾಗಿದೆ. ಮೊದಲು ಎಫೆಸ, ಆಮೇಲೆ ಸ್ಮಿರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲಡೆಲ್ಫಿಯಾ, ಲವೋದಿಕೀಯ ಎಂಬುದಾಗಿ ನಾವು ನೋಡುವಂತವರಾಗಿದೆ. ಈಗ ಇದು ಅದರ ಪಳೆಯುಳಿಕೆ ಸಂಗತಿಗಳಾಗಿದೆ. ಇದೆಲ್ಲ ಹಳೆ ಪೆರ್ಗಮ ಅನ್ನುವಂತ ಸ್ಥಳ. ಅನಂತರ ಪೆರ್ಗಮದ ಸ್ಥಳದಲ್ಲಿರುವಂತ ಕೆಲವು ದೇವಾಲಯಗಳು, ಅನ್ಯ ದೇವತೆಗಳ ವಿಗ್ರಹಗಳ ದೇವಾಲಯಗಳು ಕೂಡ ಅದು ಕೂಡ ನಾಶವಾಗಿರುವಂತದ್ದು, ಹಾಳಾಗಿರುವಂತದ್ದನ್ನ ನಾವು ನೋಡ್ತಾ ಬರುವಂತವ್ರು ನಾವಾಗಿದ್ದೇವೆ. ಇದು ದ ಕಾಂಪ್ರಮೈಸಿಂಗ್ ಚರ್ಚ್ ಎಂಬುದಾಗಿ ನಾವು ನೋಡ್ತಾ ಬಂದು, ಪ್ರಾರಂಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೊಗಳಿಕೆಯನ್ನ ಪಡ್ಕೊಂಡಂತ ಸಭೆ. ಅದ್ರ ಮುಂದೆ ಹೋಗುತ್ತಾ ಹೋಗುತ್ತಾ ಬರುವಾಗ ಅದು ನಾನಾ ತರವಾದಂತ ವಿಗ್ರಹಾರಾಧನೆಗೆ ಅದು ಒಳಪಡುವಂತದ್ದಾಗಿ, ವಿಶೇಷವಾಗಿ ಬೀಳಾಮನಿಂದ ಪ್ರೇರೇಪಿಸಲ್ಪಡುವಂತ ತಪ್ಪಾದ ಬೋಧನೆಗಳು ಮತ್ತು ನಿಕೋಲಾಯಿತರ ಬೋಧನೆಗಳು ಆ ಸಭೆಗಳ ಮಧ್ಯದಲ್ಲಿ ಬರುವಂತದ್ದನ್ನ ನಾವು ನೋಡ್ತೇವೆ. ಅದೆರಡು ಮುಂದೆ ಸಭಾ ಚರಿತ್ರೆಯಲ್ಲಿ ಭಯಂಕರವಾದ ಬದಲಾವಣೆಗಳನ್ನ ತರುವಂತದ್ದಾಗಿದೆ. ಅಂತ ಬದಲಾವಣೆಗಳು ಏನು ಎಂಬುದಾಗಿ ನೋಡುವಾಗ, ಮೊಟ್ಟ ಮೊದಲ ಬದಲಾವಣೆ ನಾವು ತುವತೈರ ಸಭೆಯಲ್ಲಿ ಅದನ್ನು ಕಲಿಯುವಾಗ ನಾವು ತಿಳ್ಕೊಳ್ಳುವಂತವ್ರು ಆಗಿರ್ತೇವೆ. ಇದು ಮ್ಯಾಪ್ ಅಷ್ಟೇ, ಇದು ಕೂಡ ಮ್ಯಾಪ್. ಇಲ್ಲಿ ಪೆರ್ಗಮ ಸಭೆಯ ಸಮಯದಲ್ಲೇ ಫಸ್ಟ್ ಕಾನ್ಸ್ಟಂಟೈನ್ ಚಕ್ರವರ್ತಿ ಆತನ ಬಂದ ನಂತರವೇ ಈ ತರವಾದಂತ ಬದಲಾವಣೆಗಳು ಬಂತು. ಭಯ ಭಕ್ತಿಯಿಂದ ಇದ್ದಂತ ಸಭೆಯ ಮಧ್ಯದೊಳಗೆ ಅಥವಾ ಆ ದೇಶದಲ್ಲಿ ಅನೇಕರು ನಾಮಕಾವಸ್ಥೆಗೆ ಅಪ್ಪಣೆಯ ಮೇರೆಗೆ ಕ್ರೈಸ್ತರಾಗುವಾಗ ಆ ಕ್ರೈಸ್ತತ್ವ ಅನ್ನುವಂಥದ್ದು ದೇವರ ವಾಕ್ಯವನ್ನ ಬಿಡುವಂತದ್ದಾಗಿರ್ತದೆ. ದುರ್ಬೋಧನೆಗಳು ಅವರ ಮಧ್ಯದಲ್ಲಿ ಬರ್ತದೆ. ಬೀಳಾಮನ ಬೋಧನೆಗಳು, ವಿಗ್ರಹಾರಾಧನೆ ಮತ್ತು ಜಾರತ್ವ ಅನ್ನುವಂಥದ್ದು ಅವರ ಮಧ್ಯದಲ್ಲಿ ಇರುವಂತದ್ದಾಗಿರ್ತದೆ. ನಿಕೋಲಾಯಿತರ ಬೋಧನೆ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಆ ಸಭೆಗಳ ಮಧ್ಯದಲ್ಲಿ ನಾನು ದೊಡ್ಡವನು, ನನ್ನ ಕೆಳಗೆ ಇನ್ನೊಬ್ಬ ಹೆರಾರ್ಕಿ ಅನ್ನುವಂತ ಒಂದು ಸಂಪ್ರದಾಯ ಪದ್ಧತಿ ಸ್ವಲ್ಪ ಮಟ್ಟಿಗೆ ಪ್ರಾರಂಭವಾಗ್ತದೆ. ಅದು ಪೂರ್ಣ ಮಟ್ಟಿಗೆ ಕಾರ್ಯಗತಕ್ಕೆ ಬರುವಂತದನ್ನ ತುವತೈರ ಸಭೆಯಲ್ಲಿ ನಾವು ನೋಡುವಂತವರು ಆಗಿರ್ತೇವೆ. ಇದೆಲ್ಲವೂ ಕೂಡ ಪಳೆಯುಳಿಕೆಗಳು. ಒಂದು ವೇಳೆ ಇದು ಎಲ್ಲ ವಿಗ್ರಹಾರಾಧನೆಯ ಸ್ಥಳಗಳಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅನಂತರ ನಾವು ನೋಡ್ತಾ ಬಂದು ಅಲ್ಲಿ ಒಂದು ಯಜ್ಞವೇದಿ ಉಂಟು ಎಂಬುದಾಗಿ, ಅಥವಾ ಸೈತಾನನ ಸಿಂಹಾಸನ ಇರುವಂತ ಸ್ಥಳವಾಗಿದೆ ಎಂಬುದಾಗಿ, ಆ ಸಿಂಹಾಸನ ಯಾಕೆ ಹೇಳಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ, ಅಲ್ಲಿದ್ದಂತ ಒಂದು ದೇವಾಲಯ, ಅದನ್ನ ಒಂದು ಯಜ್ಞವೇದಿಯ ರೂಪದಲ್ಲಿ ಈ ಮೇಲ್ಭಾಗದಲ್ಲಿ ಕಟ್ಟಿರುವಂತಹ ದೇವಾಲಯ, ಅದು ಬಹಳ ಸೈತಾನನ ಮತ್ತು ವಿಗ್ರಹಾರಾಧನೆ ಅತಿಯಾಗಿ ಮಾಡುತ್ತಿದ್ದಂತ ದೇವಾಲಯ ಆಗಿತ್ತು. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಅದಕ್ಕೆ ಆ ರೀತಿಯಾದಂತ ಹೆಸರನ್ನ ಹೇಳುವಂತನಾಗಿದ್ದಾನೆ, ಸೈತಾನನ ಸಿಂಹಾಸನವಿರುವ ಸ್ಥಳ ಎಂಬುದಾಗಿ. ಇದು ಮಾಡರ್ನ್, ಅದೇ ದೇವಾಲಯ ಮಾಡರ್ನ್ ಆಗಿ ಪೆರ್ಗಮ ಅನ್ನುವಂತ ಈಗಿನ ಸ್ಥಳದಲ್ಲಿ ಕಟ್ಟಲ್ಪಟ್ಟಿರುವಂತ ದೇವಾಲಯ ಆಗಿದೆ ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. ಇಲ್ಲೆಲ್ಲ ಇರುವಾಗೆ ಗೋಡೆಗಳ ಮೇಲೆ ಅನೇಕ ಅವರ ಮೈಥಾಲಜಿ ಅಂದ್ರೆ ಪುರಾಣಗಳಲ್ಲಿ ಏರಲಿರುವಂತ ಮನುಷ್ಯರಿಗೂ ದೇವತೆಗಳಿಗಾಗುವಂತ ಯುದ್ಧಗಳ ಚಿತ್ರಣಗಳನ್ನ ಈ ಗೋಡೆಯ ಮೇಲೆ ಈ ರೀತಿಯಾಗಿ ಎಲ್ಲಾ ಕಡೆ ಸುತ್ತುವರೆದು ದೊಡ್ಡ ದೇವಾಲಯವಿದು. ಅದರೆಲ್ಲ ಸುತ್ತಲೂ ಆ ರೀತಿ ಕೆತ್ತನೆಯ ಕೆಲಸಗಳನ್ನ ಮಾಡಲಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದನ್ನ ಮ್ಯಾಗ್ನಿಫೈ ಮಾಡಿ ತೋರಿಸಿದೆ ನೋಡ್ರಿ. ಈ ತರವಾದಂತ ಇದೆಲ್ಲ ಅಲ್ಲಿದೆ ಪಳೆಯುಳಿಕೆಗಳು. ದೇವತೆಗಳಿಗೂ ಮತ್ತು ಮನುಷ್ಯರಿಗಾಗುವಂತ ಯುದ್ಧ, ಮೈಥಾಲಜಿ ಅಂದ್ರೆ ಮೈಥಾಲಜಿ ಪುರಾಣ ಎಂಬುದಾಗಿ ಹೇಳುವಾಗ ಇವೆಲ್ಲವೂ ಸಾಧಾರಣ ಗ್ರೀಕ್ ಮೈಥಾಲಜಿಯಿಂದ ಬಂದಂಥದ್ದು, ಗ್ರೀಕ್ ಪುರಾಣಗಳಿಂದ ಮಿಥ್ಯಗಳಿಂದ ಬಂದಂತ ಸಂಗತಿಗಳು ಎಂಬುದಾಗಿ ನಾವು ನೋಡುವಂತರಾಗಿದೆ. ಇದೇ ಆ ಪಿಲ್ಲರ್ ಆಫ್ ದ ಇದು ಯಾವುದು ಸ್ಯಾಟನ್ಸ್ ಥ್ರೋನ್, ಈ ದೇವಾಲಯದ ಒಂದು ಕಂಬ ಗೋಪುರ ಇದು, ಆ ರೀತಿಯಾಗಿರುವಂತಹ ಸಂಗತಿ. ಇದೆಲ್ಲವೂ ಅದೇ ಇರುವಂತದ್ದಾಗಿದೆ. ಪಳೆಯುಳಿಕೆಗಳಾಗಿ ಬಿಡಲ್ಪಟ್ಟಿರುವಂತಹ ಸ್ಥಳಗಳು ಇದೆಲ್ಲ ನಾವು ನೋಡುವಂತರಾಗಿದೆ. ಮತ್ತೆ ಅನಂತರ ಅಲ್ಲಿಯೂ ಕೂಡ ಪೆರ್ಗಮದಲ್ಲಿಯೂ ಕೂಡ ಒಂದು ದೊಡ್ಡ
ಇಂಡೋರ್ ಸ್ಟೇಡಿಯಂ ಅಥವಾ ಸ್ಟೇಡಿಯಂ ಟೈಪ್ ಅಲ್ಲಿ ಇತ್ತು. ಅಲ್ಲಿ ಸೇರಿಕೊಂಡು ಜನರು ನಾನಾ ತರವಾದ ಆಕ್ಟಿವಿಟೀಸ್ ಮಾಡುವಂಥದ್ದು ಮತ್ತು ಅನೇಕ ಕೈದಿಗಳಿಗೆ ಶಿಕ್ಷೆ ಕೊಡುವಂಥದ್ದು ಮತ್ತು ಕ್ರಿಸ್ತನ ರಕ್ತ ಸಾಕ್ಷಿಗಳಾಗಿ ಕೂಡ ಅಲ್ಲಿ ಸತ್ತಂತ ಸಂಗತಿಗಳನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ. ಇವೆಲ್ಲವೂ ಕೂಡ ಪಳೆಯುಳಿಕೆ. ಇದು ಪೆರ್ಗಮ ಸಭೆಯ ಸಮಯದಲ್ಲಿ ಬಂದಂತ ಕಾನ್ಸ್ಟಂಟೈನ್ ಚಕ್ರವರ್ತಿಯ ಸಮಯಗಳಲ್ಲಿ ಆತನು ಹೆಚ್ಚಾಗಿ ಒತ್ತುಗಳನ್ನ ಚರ್ಚ್ಗಳನ್ನ ಕಟ್ಟಲಿಕ್ಕೆ, ದೇವಾಲಯಗಳನ್ನ ಕಟ್ಟಲಿಕ್ಕೆ ಮನಸ್ಸು ಕೊಟ್ಟಂತ ಸಮಯಗಳು. ಆ ಸಮಯಗಳಲ್ಲಿ ಎದ್ದಂತ ಅನೇಕ ಚರ್ಚ್ಗಳನ್ನು ನೋಡ್ತೀವಿ. ಇದು ಸೈಂಟ್ ಪೀಟರ್ ಬ್ಯಾಸಿಲಿಕಾ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅತಿ ಬಿಗ್ಗೆಸ್ಟ್ ಚರ್ಚ್ ಇನ್ ದ ವರ್ಲ್ಡ್. ಇದು ಪೀಟರ್ ಸ್ಕ್ವೇರ್ ಅಲ್ಲಿ ಇಟಾಲಿಯಲ್ಲಿ ಇರುವಂತ ಚರ್ಚ್. ಇದು ಇನ್ನೊಂದು ಆಂಗಲ್ ಅಲ್ಲಿ ತೋರಿಸಲ್ಪಡುವಂತ ಸಭೆ. ಇದು ಇನ್ನೊಂದು ಆರ್ಥೋಡಾಕ್ಸ್ ಚರ್ಚ್ ಎಂಬುದಾಗಿ ಕೂಡ ನಾವು ನೋಡುವಂತರಾಗಿದ್ದೇವೆ. ಇದು ಆ ಚರ್ಚ್ ಒಳಗಿನ ಭಾಗ. ಒಂದು ವೇಳೆ ಇಲ್ಲೇ ಎಲ್ಲ ಪೋಪ್ ಅವರು ತಮ್ಮ ಧರ್ಮ ಕಾರ್ಯಗಳನ್ನ ನಡೆಸುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಬಹಳ ಸುಂದರವಾಗಿ, ಬಹಳ ಬೆಲೆಯನ್ನ ಕೊಟ್ಟಂತ ಮಾಡಿದಂತವರಾಗಿ ಅನೇಕ ಚರ್ಚ್ಗಳು ಆ ಕಾಲಮಾನದಲ್ಲಿ ಪ್ರಪಂಚದಾದ್ಯಂತ ಬಂತು ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಈಗ ಪೆರ್ಗಮ ಅನ್ನುವಂತ ಸ್ಥಳ ನಾಶವಾಗಿದೆ. ಅದಕ್ಕೆ ಬದಲಾಗಿ ಮಾಡರ್ನ್ ಸಿಟಿ ಬೆರ್ಗಮ ಅನ್ನುವಂಥದ್ದು ಅದೇ ಟರ್ಕಿ ದೇಶದ ಆ ಪೆರ್ಗಮ ಇರುವಂತ ಪಳೆಯುಳಿಕೆ ಆದಂತ ಸ್ಥಳದಲ್ಲೇ ಸ್ವಲ್ಪ ಈಚೆ ಕಡೆ ಇರುವಂತ ಒಂದು ಊರಾಗಿದೆ ಎಂಬುದಾಗಿ ನೋಡ್ತೇವೆ. ಅದು ಈಗ ಬಹಳ ಡೆವಲಪ್ ಆಗಿದೆ. ತುಂಬಾ ಟೂರಿಸಂ ಪ್ಲೇಸ್ ಕೂಡ ಅದಾಗಿದೆ ಎಂಬುದಾಗಿ. ಯಾಕಂದ್ರೆ ಆ ಪ್ರಾಂತ್ಯವೆಲ್ಲ ಟರ್ಕಿ ದೇಶದ ಪ್ರಾಂತ್ಯಗಳು ಸೌಂದರ್ಯದಿಂದ ಕೂಡಿದಂತ ಸ್ಥಳಗಳು ಕೂಡ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ. ಆ ರೀತಿಯಾದಂತ ಇದೆಲ್ಲ ಸ್ಟ್ರೀಟ್ಸ್ಗಳು, ಈಗ ಬೆರ್ಗಮ ಅನ್ನುವಂತ ಸ್ಥಳದ ಸ್ಟ್ರೀಟ್ಸ್, ಇದನ್ನ ನಾವು ನೋಡಿದ್ವು. ಅಂತಿಪ್ಪನು ಯಾವ ರೀತಿ ಕೊಲ್ಲಲ್ಪಟ್ಟ ಎಂಬುದಾಗಿ, ದ ಬ್ರೇಸನ್ ಆಕ್ಸ್ ಎಂಬುದಾಗಿರುವಂತ ಒಂದು ಹಿತ್ತಾಳೆಯ ಒಂದು ಎತ್ತಿನ ರೂಪದಲ್ಲಿ ಮಾಡಿ ಆ ಒಳಭಾಗದಲ್ಲಿ ಮನುಷ್ಯನನ್ನ ಇಟ್ಟು, ಕೊಲ್ಲಬೇಕಾದವನ್ನ ಇಟ್ಟು ಮುಚ್ಚಿ ಅಡಿಯಿಂದ ಬೆಂಕಿ ಹಾಕಿ ರೋಸ್ಟ್ ಮಾಡಿ ಸಾಯಿಸ್ತಾರೆ. ಯೇಸು ಸ್ವಾಮಿ ಅಂತಿಪ್ಪನ ಹೆಸರನ್ನ ಹೇಳ್ತಾನೆ. ಅಂತಿಪ್ಪನು ಈ ರೀತಿಯ ಕೊಲ್ಲಲ್ಪಟ್ಟನು, ರಕ್ತಸಾಕ್ಷಿ ಆದನು ಎಂಬುದಾಗಿ ಚರಿತ್ರೆಯಲ್ಲಿ ಇರುವಂತದನ್ನ ನಾವು ನೋಡುವಂತರಾಗಿದೆ. ಇದೆಲ್ಲ ಅಲ್ಲ. ಅನಂತರ ನಾವು ನೋಡ್ತಾ ಬಂದವು. ನೋಡ್ರಿ, ಅಲ್ಲಿ ಬಂದಂತ ದುರ್ಬೋಧನೆಯ ನಿಮಿತ್ತ ಈ ಸೈತಾನನ ಕಾರ್ಯಗಳು ಅತಿ ಹೆಚ್ಚಾಗಿ ಆ ಸಭೆಯ ಸಮಯದಲ್ಲಿ ನಡೆಯುತ್ತಾ ಬಂತು ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ನೋಡ್ರಿ, ಅದನ್ನ ನಾವು ಕಳೆದ ವಾರ ನಾನು ಅನೇಕ ಯಾವ ತಪ್ಪಾದ ದುರ್ಬೋಧನೆಗಳು, ಕಲ್ಟ್ಸ್ಗಳು ಅಥವಾ ಓಕಲ್ಟ್ಸ್ಗಳು ಎಂಬುದಾಗಿ ಹೇಳುವಂತ, ಒಂದು ವೇಳೆ ಜೆಹೋವಾ ವಿಟ್ನೆಸ್ ಆಗಲಿ, ಮರ್ಮೋನ್ಸ್ ಆಗಲಿ, ಸೈಂಟಿಫಿಕ್ ಕ್ರಿಶ್ಚಿಯಾನಿಟಿ ಆಗಲಿ, ಯೂನಿಫಿಕೇಶನ್ ಕ್ರಿಶ್ಚಿಯಾನಿಟಿ ಆಗಲಿ, ಹೀಗೆ ನಾನಾ ತರವಾದಂತ ಕ್ರೈಸ್ತತ್ವದ ಗುಂಪುಗಳು ಒಂದು ವೇಳೆ ಸತ್ಯವೇದವನ್ನೇ ಅವರು ಬದಿಗಿಟ್ಟು ದೇವರು ನಮಗಿನ್ನೊಂದು ದರ್ಶನವನ್ನ ಕೊಟ್ಟಿದ್ದಾನೆ, ನಮ್ಮ ಮುಖಾಂತರ ಮಾತಾಡಿದ್ದಾನೆ, ಮರ್ಮೋನ್ಸ್ ಅವರು ಅದೇ ರೀತಿ ಹೇಳುವಂಥದ್ದು. ಈ ರೀತಿಯಾಗಿರುವಂತ ತಪ್ಪು ಬೋಧನೆಗಳನ್ನ ಮಾಡಿಕೊಂಡು ಬಂದಂತ ಅನೇಕ ಗುಂಪುಗಳು. ಅದರಲ್ಲಿ ಒಂದಿರುವಂತದ್ದು ಏನಂದ್ರೆ ಸ್ಯಾಟಾನಿಕ್ ವರ್ಷಿಪ್. ಇದು ಅಮೆರಿಕ ದೇಶದಲ್ಲಿ ಮತ್ತು ಇತರ ದೇಶಗಳಲ್ಲಿ ಹೆಚ್ಚಾಗಿರುವಂತದನ್ನ ನಾವು ನೋಡ್ತೇವೆ. ಒಂದು ವೇಳೆ ಈ ತರವಾದಂತೆಲ್ಲ ವಿಗ್ರಹಗಳನ್ನ ಇಟ್ಟುಕೊಂಡು ಅವರ ಆರಾಧನೆ ಮಾಡುವಂತವರಾಗಿದ್ದಾರೆ. ನೋಡ್ರಿ, ಇದೆಲ್ಲ ಅವರ ದೇವಾಲಯಗಳು, ಇಂಟರ್ನ್ಯಾಷನಲ್ ರೆವಿನ್ಯೂ ಸರ್ವಿಸ್ ಬಿಲ್ಡಿಂಗ್ ಎಂಬುದಾಗಿರುವಂತದ್ದು. ಹೀಗೆ ನಾನಾ ತರವಾದ ರೀತಿಯಲ್ಲಿ ಅವರು ಈ ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ. ಇದು ಕೂಡ ಡಾರ್ಕ್ ವರ್ಷಿಪ್ ಎಂಬುದಾಗಿ ಹೇಳುವಂತ ಕತ್ತಲೆಯ ಸ್ಥಳದಲ್ಲಿ ಅಂಡರ್ ಗ್ರೌಂಡ್ ವರ್ಷಿಪ್ ಎಂಬುದಾಗಿ, ಅಂದ್ರೆ ಸೈತಾನನ ವರ್ಷಿಪ್ ಎಂಬುದಾಗಿ ಹೇಳುವಂತ ಸಂಗತಿಗಳು. ನೋಡ್ರಿ, ಅಲ್ಲಿ ಶಿಲುಬೆಯನ್ನ ಉಲ್ಟಾ ಆಕಾರ ಮಾಡಿದಾಗಿದೆ ಎಂಬುದಾಗಿ, ಅಂದ್ರೆ ಇಟ್ ಆಲ್ ಆಂಟಿ ಟು ಕ್ರೈಸ್ಟ್, ಕ್ರಿಸ್ತನಿಗೆ ವಿರೋಧವಾದಂತ ಸಂಗತಿಗಳು, ತದ್ವಿರುದ್ಧವಾದಂತ ಸಂಗತಿಗಳು. ಸೈತಾನನು ಕೂಡ ದಿಸ್ ಇಸ್ ಮೈ ಬಾಡಿ ಎಂಬುದಾಗಿ ಹೇಳುತ್ತಾ ಅವರಲ್ಲಿ ಆ ರೀತಿಯಾಗಿ ಆರಾಧನೆಗಳನ್ನ, ಅವನನ್ನ ಸ್ತೋತ್ರಗಳನ್ನ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಒಂದು ವೇಳೆ ಇವರ ಕಪಿಮುಷ್ಟಿಗೆ ಏನಾದ್ರೂ ಸಿಕ್ಕಾಕಿಕೊಂಡು ಹೋಗುವುದಾದ್ರೆ ಯು ವಿಲ್ ಬಿ ಟಾರ್ಚರ್ಡ್ ದ ಮೋಸ್ಟ್ ಅಂತೆ. ಅಂದ್ರೆ ನೀನು ಅಂತ ಸೈತಾನನ ಮಧ್ಯದಲ್ಲಿ ಇರುವಾಗ ಕ್ರಿಸ್ತನಿಗಾಗಿ ಸಾಕ್ಷಿ ನಿಲ್ತೇನೆ, ಇಲ್ಲ ನಾನು ಇದನ್ನ ನಂಬಲ್ಲ, ಹೊರಗಡೆ ಹೋಗ್ಬೇಕು ಎಂಬುದಾಗಿ ಹೇಳುವಾಗ ನಿಮ್ಮನ್ನು ಅತಿ ಹೆಚ್ಚಾಗಿ ಬಾಧೆ ಪಡಿಸುವಂತ ಸ್ಥಳ ಈ ಸ್ಥಳಗಳಾಗಿದೆ ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡುವಂತವರು ನಾವಾಗಿದ್ದೇವೆ. ಈ ರೀತಿಯಾಗಿ ಪೆರ್ಗಮ ಸಭೆಯ ಸಂಗತಿಗಳನ್ನ ನಾವು ನೋಡುತ್ತಾ ಬಂದಿದ್ದೇವೆ. ಒಂದು ನಿಮಿಷ. ಈಗ ನಾವು ಅಲ್ಲಿ ನೋಡ್ತಾ ಬಂದ ಹಾಗೆ ಪ್ರಿಯರೇ, ಸಭೆ ಮಧ್ಯಗಳಲ್ಲಿ, ನಮ್ಮ ಸಭೆಗಳಲ್ಲಿಯೂ ಕೂಡ ಈ ದುರ್ಬೋಧನೆಗಳು ಅನ್ನೋದು ಬರುವಾಗ ಬಹಳ ನಾವು ಕಟ್ಟುನಿಟ್ಟಾಗಿ ಇರುವಂತವರು ನಾವು ಆಗಿರ್ಬೇಕು. ಅನೇಕ ಸಭೆಗಳು ನಾವು ಸ್ಥಿತಿಗಳನ್ನ ನೋಡುವಾಗ ಬಹಳ ಒಂದು ಸತ್ಯತೆಯನ್ನ ಒಳಗೊಂಡಂತ ಅಥವಾ ಸತ್ಯವನ್ನ
ಖಾರವಾಗಿರುವಂತ ಸತ್ಯವನ್ನ ಕುರಿತು ಇರುವಂತ ಬೋಧನೆಗಳನ್ನ ಅವರು ಅದನ್ನ ಧಿಕ್ಕರಿಸದೇ ಇದ್ದರೂ ಕೂಡ ಸಭಾ ಮಧ್ಯದಲ್ಲಿ ಅದನ್ನ ಕಲಿಸುವಂತವರಾಗಿ ತಿಳಿಸುವಂತವರಾಗಿ ಅವರು ಬರುವುದಿಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ ಅಂತ ಕಠಿಣವಾದಂತ ಕೆಲವು ಸತ್ಯತೆಗಳನ್ನ ಕಲಿಸಿಕೊಡುವಾಗ ಅನೇಕರು ಸಭೆಗಳನ್ನ ಬಿಟ್ಟು ಹೋಗುವಂತ ಪ್ರಸಂಗಗಳು ಬರ್ತದೆ. ನಾವು ಅವರಿಗಾಗಿ ಪ್ರಾರ್ಥಿಸುವಂತವರಾಗಿರ್ಬೇಕು. ಆ ಬಿಟ್ಟು ಹೋದಂತವ್ರು ವಾಪಸ್ ಬರುವ ಹಾಗೆ ಅಥವಾ ಇನ್ನೂ ಸತ್ಯತೆಯನ್ನ ಕಳ್ಕೊಂಡು ತಿರುಗಿ ಮರಳುವ ಹಾಗೆ ನಾವು ಪ್ರಾರ್ಥಿಸಬೇಕು. ಈ ತರವಾದಂಥದ್ದು ಅನೇಕ ಸಂಗತಿಗಳು ಸಭೆಗಳ ಮಧ್ಯದಲ್ಲಿ ನಡೀತದೆ. ಆ ರೀತಿ ನಡೆಯುವಾಗ ಪ್ರಿಯರೇ, ಸಭೆಗಳಲ್ಲಿ ಏನ್ ಮಾಡ್ತೇವೆ ಅಂದ್ರೆ ನಾವು ಒಂದೇ ಆ ರೀತಿ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅನ್ನೋ ಭಯದಿಂದ ಆ ಕೆಲವು ವಿಷಯಗಳನ್ನ ನಾವು ಕಲಿಸಿಕೊಡ್ಲಿಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಮುಖ್ಯವಾಗಿ ನಾವು ನೋಡ್ತಾ ಬರುವಾಗ ಡಿಸಿಪ್ಲಿನ್ ಇನ್ ದ ಚರ್ಚ್, ಸಭೆ ಮಧ್ಯದಲ್ಲಿರುವಂತ ಶಿಸ್ತು, ಇದನ್ನ ನಮಗೆ ರಾಜು ಮ್ಯಾಥ್ಯೂಸ್ ಬ್ರದರ್ ಅವರು ಕಲಿಸಿದ್ದಾರೆ. ಅಷ್ಟು ಶಿಸ್ತಿನ ವಿಷಯಗಳನ್ನ ನಾವು ಕುರಿತು ತಿಳಿಸಕ್ಕೆ ಹೋಗಲ್ಲ ಅಥವಾ ಕಲಿಸಿಕೊಡ್ಲಿಕ್ಕೆ ಹೋಗಲ್ಲ. ಅಥವಾ ಅದೇನಾದ್ರು ಒಂದು ಚೂರು ಹೇಳುವಾಗ ಅದಕ್ಕೆ ವಿರೋಧಗಳು ಬರುವಂತದ್ದಾಗಿರ್ತದೆ. ನಮ್ಮಲ್ಲೇ ಕೆಲವರು ಹೇಳ್ತಾರೆ, ಬ್ರದರ್ ಅದೆಲ್ಲ ಯಾಕೆ ಮಾತಾಡ್ತೀರಾ ಸಭೆ ಮಧ್ಯದಲ್ಲಿ, ಕೆಲವ್ರಿಗೆ ಹರ್ಟ್ ಆಗುತ್ತೆ. ನೋಡ್ರಿ, ಸತ್ಯ, ಕಾಂಪ್ರಮೈಸಿಂಗ್ ದ ಟ್ರೂತ್. ಈ ದಿನಮಾನಗಳಲ್ಲಂತೂ ನಾವು ಅದನ್ನ ಹೆಚ್ಚಾಗಿ ಮಾತಾಡ್ಬೇಕಾಗಿದೆ ನನ್ನ ಪ್ರಕಾರ. ಯಾಕಂದ್ರೆ ಆ ಸಭೆಗಳು ಮೌನವಾಗಿರುವಾಗ ಈ ದಿನಮಾನಗಳಲ್ಲಿ ಹೆಚ್ಚಾಗಿ ಮಾತಾಡಬೇಕು. ನಾವು ಕರ್ತನ ಬರೋಣಕ್ಕಾಗಿ ಸಿದ್ಧರಾಗ್ತಾ ಇದ್ದೇವೆ. ನಾವು ಅನೇಕ ಸಲ ಹೇಳ್ತೇವೆ, ಕೋವಿಡ್ ಬಂದಿದೆ, ಕರೋನಾ ಬಂದಿದೆ, ಯೇಸು ಸ್ವಾಮಿ ಸಹ ಬರೋಣ ಹತ್ರವಾಯ್ತು. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅದು ಯಾಕೆ ಅದನ್ನ ಲಿಂಕ್ ಮಾಡ್ತೀವಿ ನನಗ್ ಗೊತ್ತಾಗಲ್ಲ. ಅದನ್ನ ಲಿಂಕ್ ಮಾಡ್ಕೊಂಡು ಏನೇನೋ ವಾಕ್ಯಗಳನ್ನ ಹೇಳಿ ಎಲ್ಲೆಲ್ಲೋ ರೆಫರೆನ್ಸ್ ಗಳನ್ನ ಕೊಟ್ಟು ಅದಕ್ಕೆ ತಾಳೆ ಹಾಕಿ ಯೇಸು ಸ್ವಾಮಿ ಬರೋಣ ಹತ್ರವಾಗೋಯ್ತು, ಎಚ್ಚರಿಕೊಳ್ಬೇಕು. ಅದಲ್ಲ. ಯೇಸು ಸ್ವಾಮಿ ಬರೋಣದ ಸಂಗತಿಗಳು, ಕಡೆ ದಿನಗಳ ವಿಷಯಗಳು ನೀವು ಮತ್ತೆ ಸ್ಪಷ್ಟವಾಗಿ ಓದ್ರಿ. 2 ತಿಮೋತಿ 3 ಅಧ್ಯಾಯ 1ನೇ ವಚನದಿಂದ ಅಲ್ಲಿ ತಿಳ್ಕೊಳ್ರಿ. ಅದು ಏನಾದ್ರೂ ಸಭೆ ಮಧ್ಯದಲ್ಲಿ ಇದೆಯಾ ನೋಡ್ರಿ. ಅದು ಸಭೆ ಮಧ್ಯದಲ್ಲಿ ಇರುವುದಾದ್ರೆ ಯೇಸು ಸ್ವಾಮಿ ಬರೋಣ ಹತ್ರವಾಗಿದೆ ಅಂತಾನೆ ಅರ್ಥ. ಆ ರೀತಿಯಾಗಿ ನಾವು ಆಲೋಚಿಸಿ ಮುಂದೆ ಹೋಗುವಂತರಾಗಿರ್ಬೇಕು. ಅನೇಕ ಸಲ ಹಾಗಾಗಿ ಒಬ್ರು ಭಕ್ತರು ಈಗ ಹೇಳ್ತಾರೆ, ವಿ ಟ್ರೈ ಟು ಮೇಕ್ ದ ಬಿಲೀವರ್ಸ್ ಕಂಫರ್ಟಬಲ್ ಇನ್ ದ ಚರ್ಚ್. ಅನೇಕ ವಿಶ್ವಾಸಿಗಳನ್ನ ನಾವು ಸಭೆ ಮಧ್ಯದಲ್ಲಿ ಬಹಳ ಆರಾಮಾಗಿ ಅಥವಾ ಯಾವ ಒಂದು ಅಫೆನ್ಸ್ ಇಲ್ಲದೆ ಅವರಿಗೆ ನೋವು ಆಗದಂತ ರೀತಿಯಲ್ಲಿ ಇರುವ ಹಾಗೆ ನಾವು ಪ್ರಯತ್ನಗಳನ್ನ ಮಾಡ್ತಾ ಹೋಗುವಂತರಾಗಿ. ಎಷ್ಟು ಸತ್ಯವಾದಂತ ಮಾತು. ಅನಂತರ ಇದೇನ್ ಮಾಡ್ತದೆ ಅಂದ್ರೆ, ದಿಸ್ ವಿಲ್ ಲೀಡ್ ದ ಅನ್ಬಿಲೀವರ್ಸ್ ಟು ಬಿಕಮ್ ಮೋರ್ ಕಂಫರ್ಟಬಲ್. ನೋಡ್ರಿ, ಅಂತ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಯಾರೋ ಅವಿಶ್ವಾಸಿಗಳು ಬರ್ತಾ ಇದ್ದಾರೆ, ಹೊಸದಾಗಿ ಸುವಾರ್ತೆಗಳನ್ನ ಕೇಳ್ತಾ ಇದ್ದಾರೆ. ಅವ್ರಿಗೆ ಇವರ ಮಧ್ಯದಲ್ಲಿ ಕೂರ್ಸ್ಕೊಂಡು ನಮ್ಮ ಶಿಸ್ತಿನ ವಿಷಯಗಳನ್ನ, ಅಥವಾ ನೋಡಿ ಡಿಸೈಪಲ್ಶಿಪ್, ಎಷ್ಟು ಜನ ನಾವು ಡಿಸೈಪಲ್ಶಿಪ್ ಕಲಿಸ್ತೇವೆ, ಶಿಷ್ಯತ್ವ ಅಥವಾ ಡಿಸಿಪ್ಲಿನ್ ಅನ್ನೋದನ್ನ ಕಲಿಸ್ತೇವೆ. ಮತ್ತೆ ಬೇರೆ ಬೇರೆ ಮೂಲವಾದ ವಾಕ್ಯಗಳನ್ನ ನಾವು ತಿಳಿಸುವಂತರಾಗಿದ್ದೇವೆ. ಇಬ್ರಿಯ ಗ್ರಂಥ 5 ಮತ್ತು 6ನೇ ಅಧ್ಯಾಯದಲ್ಲಿ ಆ ಗ್ರಂಥಕರ್ತನ ಹೇಳುವುದಾದ್ರೆ ಬರೀ ಇನ್ನೂ ಅಡಿಪಾಯದ ವಿಷಯಗಳೇ, ಇನ್ನೂ ಸ್ನಾನದ ವಿಷಯಗಳೇ, ಇನ್ನೂ ದೀಕ್ಷೆಯ ವಿಷಯಗಳೇ, ಹೀಗೆ ಈ ತರವಾದಂತ ಸಂಗತಿಗಳೇ ನಾವು ಮಾತಾಡ್ತಾ ಹೋಗುವಂತರಾಗಿರ್ತೇವೆ. ನೋಡ್ರಿ, ಆ ರೀತಿ ಮಾಡದೆ ನಾವು ಪರಿಪಕ್ವತೆಯನ್ನು ಹೊಂದಿದಂತ ನಾವು ಆ ತಪ್ಪುವಂತವರನ್ನ ಸರಿದಾರಿಗೆ ಹೇಳಿಲಿಕ್ಕಾಗಿ ನಾವು ಅವರನ್ನ ಕಲಿಸುತ್ತಾ ಬೆಳೆಸ್ತಾ ಹೋಗುವಂತವರಾಗಿರ್ಬೇಕು. ಒಬ್ರಿಗೆ ಹೇಳ್ತಾರೆ ನೋಡ್ರಿ, ಟೆಲ್ ದೆಮ್ ದ ಟ್ರೂತ್ ವಿಚ್ ಇಸ್ ಬಿಟರ್. Sinning believers should be made to feel miserable in the fellowship and worship of the church. ನೋಡ್ರಿ, ಯಾವುದು ಆ ಸತ್ಯ ಕೈ ಆಗಿರ್ತದೋ ಆ ಸತ್ಯವನ್ನ ನಾವು ತಪ್ಪು ಮಾಡುವಂತ ವಿಶ್ವಾಸಿಗಳಿಗೆ ಸಭಾ ಮಧ್ಯದಲ್ಲಿ ಹೇಳಲೇಬೇಕಂತೆ. ಅಂದ್ರೆ ಅವರನ್ನು ಖಂಡಿಸಿ ಅಂತ ಅಲ್ಲ, ವಾಕ್ಯದಿಂದ ಅವರನ್ನ ತಿದ್ದಬೇಕು, ಅದನ್ನ ಹೇಳಬೇಕು. ವಿ ಶುಡ್ ಹೈಲೈಟ್ ಇಟ್. ಅವನ ಪಾಪವನ್ನ ಸಭೆ ಮಧ್ಯದಲ್ಲಿ ಹೇಳ್ಬಿಡೋದಲ್ಲ, ಇವನು ಹಂಗ್ ಮಾಡ್ಬಿಡಿದಾನೆ ಅದರಿಂದ ಈ ವಾಕ್ಯ ಹೇಳ್ತೀವಿ, ಆ ತರ ಅಲ್ಲ. ನಾವು ನಮ್ಮಲ್ಲಿ ಪಾಪಗಳನ್ನ ಮಾಡುತ್ತಾ ಮುಂದುವರಿಯುವಂತ ಆ ವಿಶ್ವಾಸಿಗಳ ಕುರಿತಿರುವಂತ ವಿಷಯಗಳಲ್ಲಿ ವಾಕ್ಯಾಧಾರಿತವಾದಂತ ದ ಬಿಟರ್ ಟ್ರೂತ್, ಕೈಯಾದಂತ ಸತ್ಯವನ್ನ ಹೇಳಿ, ವಿ ಶುಡ್ ಮೇಕ್ ದೇಮ್ ಟು ಫೀಲ್ ಮಿಸರಬಲ್ ಅಂಡ್ ಅನ್ಕಂಫರ್ಟಬಲ್ ಇನ್ ದ ಫೆಲೋಶಿಪ್ ಅಂಡ್ ವರ್ಷಿಪ್ ಆಫ್ ದ ಚರ್ಚ್. ಅದೊಂಥರ ಸತ್ಯವೇ. ಅದು ಅವ್ರಿಗೆ ಕಸಿವಿಸಿ ಆಗ್ಬೇಕು. ಅಂದ್ರೆ ಹೌದು, ಇದು ನನ್ನಲ್ಲಿ ಇದೆಯಲ್ವಾ, ನಾನು ಈ ರೀತಿ ಈಗ ಆರಾಧನೆ ಮಾಡಬಹುದಾ ಅನ್ನುವಂತ ಪ್ರಶ್ನೆ ಅವರಲ್ಲಿ ಬರಬೇಕು. ಒಂದು ವೇಳೆ ನನ್ನ ಆರಾಧನೆ ಸಮರ್ಪಕವಾದ ಆರಾಧನೆ ಆಗಿದೆಯಾ, ಇವರೊಂದು ವೇಳೆ ಈ ವಾಕ್ಯ ಹೇಳುವಾಗ ಅದು ನನಗೆ ಚುಚ್ಚುತ್ತಾ ಇದೆಯಾ, ಆ ರೀತಿಯಾಗಿ
ಅವರನ್ನ ಎಚ್ಚರಪಡಿಸುವಂತವರಾಗಿರ್ಬೇಕು. ವಿ ಶುಡ್ ಕನ್ಫ್ರಾಂಟ್ ದಮ್ ಪವರ್ಫುಲಿ ವಿತ್ ದ ವರ್ಡ್ ಆಫ್ ಗಾಡ್ ಅಂಡ್ ನಾಟ್ ವಿತ್ ದ ಫ್ಲೆಶ್. ಅವರನ್ನ ನಾವು ಎದುರಿಸುವಂತದ್ದು ಶಕ್ತಿಯುತವಾಗಿ ದೇವರ ವಾಕ್ಯದಿಂದಲೇ ಹೊರತು ನನ್ನ ಶಾರೀರಿಕ ಒಂದು ಸಂಗತಿಗಳಿಂದ ಅಲ್ಲ, ಅಥವಾ ನಾನು ಎಲ್ಲಾ ತಿಳ್ಕೊಂಡಿದ್ದೇನೆ, ನನಗೆಲ್ಲ ಗೊತ್ತು, ನಾನು ಅವನಿಗೆ ಈಗ ಮಾಡ್ತೀನಿ ನೋಡು, ಅವನಿಗೆ ಒಂದು ವಾಕ್ಯ ಹೇಳ್ತೀನಿ ನೋಡು. ಕೆಲವರು ಹಂಗೆ ಹೇಳ್ತಾರೆ, ಅವ್ನು ಏನು ಹಾರಾಡ್ತಾ ಇದ್ದ ಬ್ರದರ್, ಅವನು ದೀಕ್ಷಾಸ್ನಾನ ತಗೋ ಅಂದ್ರೆ ಹಿಂಗ್ ಹಾರಾಡ್ತಾ ಇದ್ದ, ನಾನು ಅವ್ನಿಗೆ ಹೇಳಿದೆ ನೋಡಿ ನೆಕ್ಸ್ಟ್ ದೀಕ್ಷಾಸ್ನಾನ ತಗೊಂಡ್ಬಿಟ್ಟ ಅಂತ. ಆ ತರ ಅಲ್ಲ. ವಿ ಶುಡ್ ದೇವರ ವಾಕ್ಯದಲ್ಲಿ ನಾವು ಅವರನ್ನ ಕನ್ಫ್ರಾಂಟ್ ಮಾಡುತ್ತಾ, ಅವರನ್ನ ತಿಳಿಸ್ತಾ ಕಲಿಸ್ತಾ ಬರುವಂತವರಾಗಿರ್ಬೇಕೆಂಬುದಾಗಿ ನಾವು ನೋಡುವಂತರಾಗಿದೆ. ಈಗ ತುವತೈರ ಸಭೆಯ ಕುರಿತು ನಾವು ಹೋಗುವಂತರಾಗಿರೋಣ. 3ನೇ ಅಧ್ಯಾಯ 18ನೇ ವರ್ಷದಿಂದ 29ನೇ ವಚನ. ಯಾರಾದ್ರೂ ಒಬ್ರು ಓದಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಒಂದು ಸಲ ಅದನ್ನ ಓದ್ಕೊಳ್ಬಿಡೋಣ. ದುವತೈರದಲ್ಲಿರುವ ಸಭೆಯ ದೂತರಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಇಜಲೇಬೆಲ್ ಎಂಬ ಆ ಹೆಂಗಸು ತನ್ನನ್ನ ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಈಗೋ ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು. ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೂ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನ ಕೊಡುವೆನು. ಆದರೆ ದುವತೈರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆಯಿಂದ ಹೇಳಿಕೊಂಡಿರುವ ಸೈತಾನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೋ ಅವಲಂಬಿಸದೆಯೋ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿಯಾಗಿದ್ದು ತನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಥ್ಯಾಂಕ್ ಯು. ನಾವಿಲ್ಲಿ ತುವತೈರ ಸಭೆಗೆ ಈಗ ಹೋಗುವಂತರಾಗಿದೆ. ಇದು 4ನೇ ಸಭೆ. ಸಾಮಾನ್ಯವಾಗಿ ಈ ಸಭೆ ಮುಂದಿನ ಕಾಲಮಾನದ ಇವೆಲ್ಲ ಸಭೆ ಯೋಹಾನನ ಸಮಯದಲ್ಲಿ ಇದ್ದಂತ ಸಭೆಗಳು, 7 ಸಭೆಗಳು ಆ ಟರ್ಕಿ ದೇಶದ ಮೈನರ್ ಏಷ್ಯಾ ಪ್ರಾಂತದಲ್ಲಿ ಇದ್ದಂತ ಸಭೆಗಳು. ಒಂದು ವೇಳೆ ಈ ಸಭೆ ಮೇಲೆಲ್ಲ ಪೌಲನು ಎಫೆಸ ಪತ್ರಿಕೆ 19ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಆತನ ಸುವಾರ್ತೆ ಆ ಏಷ್ಯಾ ಪ್ರಾಂತ್ಯದಲ್ಲೆಲ್ಲ ಹಬ್ಬಿತು ಎಂಬುದಾಗಿ ಹೇಳುವ ಹಾಗೆ ಆ ವಾಕ್ಯದ ಆಧಾರದಿಂದ ಅವನ ಸೇವೆಯ ಪ್ರತಿಫಲಗಳಾಗಿದೆ ಎಂಬುದಾಗಿ ಕೂಡ ತಿಳ್ಕೊಳ್ಬಹುದು. ಅಥವಾ ಆ ಸೇವೆಯ ಒಂದು ಪ್ರಭಾವ ಈ ಕಡೆಯಲ್ಲೆಲ್ಲ ಬೀರಲ್ಪಟ್ಟು ಅನೇಕರು ಈ ಸ್ಥಳಗಳಿಗೆ ಹೋಗಿ ಪೌಲನಿಂದ ರಕ್ಷಣೆ ಹೊಂದಿದಂತವರು, ಸುವಾರ್ತೆ ಕೇಳಿ ರಕ್ಷಣೆ ಹೊಂದಿದಂತವರು ಹೋಗಿ ಈ ಸಭೆಗಳ ಸ್ಥಾಪನೆಗಳಲ್ಲಿ ಪಾತ್ರ ವಹಿಸಿರಬಹುದು ಎಂಬುದಾಗಿ ಚರಿತ್ರಕಾರರು ಎಲ್ಲಾ ಸಭೆಗಳ ಕುರಿತು ಹೇಳುವಾಗ ಪೌಲನನ್ನ ಮಾತ್ರ ಮರೆಯುವಂತವರಾಗಿಲ್ಲ. ಯಾಕಂದ್ರೆ ಪೌಲನು ಈ ಪ್ರಾಂತ್ಯಗಳಲ್ಲಿಯೇ ಅತಿ ಹೆಚ್ಚಾಗಿ ಸೇವೆಯನ್ನ ಮಾಡಿದಂತವನಾಗಿದ್ದ. ಆತನ 2ನೇ ಮಿಷನರಿ ಜರ್ನಿ, ಸುವಾರ್ಥ ಪ್ರಯಾಣ ಮತ್ತು 3ನೇ ಸುವಾರ್ಥ ಪ್ರಯಾಣಗಳಲ್ಲಿ ಹೆಚ್ಚಾಗಿ ಈ ಪ್ರಾಂತ್ಯಗಳಲ್ಲಿ ಆತನ ಸುವಾರ್ತೆಯನ್ನ ಸಾರುವಂತವನಾಗಿರ್ತಾನೆ ಎಂಬುದಾಗಿ ನಾವು ನೋಡುತ್ತಾ ಬರುವಂತವರು ಆಗಿರ್ತೇವೆ. ನೋಡ್ರಿ, ಈ ತುವತೈರ ಸಭೆ ಅನ್ನುವಂಥದ್ದು ಅದು ಮುಂದೆ ಸಭಾ ಚರಿತ್ರೆಯಲ್ಲಿ ಬರಲಿಕ್ಕಿರುವಂತ ಸಾಧಾರಣ ಕ್ರಿಸ್ತ ಶಕ 590ನೇ ಇಸವಿಯಿಂದ 1517ನೇ ಇಸವಿಯ ತನಕ ಕ್ರಿಸ್ತನ ಸಭೆಗಳು ಅಥವಾ
ಚರ್ಚ್ ಆಫ್ ಕ್ರೈಸ್ಟ್ ಅನ್ನುವಂಥದ್ದು. ಅದು ಯಾವುದೇ ಆಗಿರ್ಲಿ, ರೋಮನ್ ಕ್ಯಾಥಲಿಕ್ ಆಗಿರ್ಲಿ, ಬೇರೆ ಯಾವುದೇ ಆಗಿರ್ಲಿ, ಅಲ್ಲಿಯ ತನಕ ಇದ್ದಂಥದ್ದು ಒಂದೇ ಚರ್ಚ್ ಯಾವುದೆಂಬುದಾಗಿ ಹೇಳುವಾಗ ರೋಮನ್ ಕ್ಯಾಥಲಿಸಂ ಚರ್ಚ್. ಮೊದಲನೇ ಸೆಂಚುರಿ ಆದ ಮೇಲೆ, ಮೊದಲನೇ ಶತಮಾನ ಆದ ಮೇಲೆ, 2ನೇ ಶತಮಾನವೂ ಕೂಡ ಪೂರ್ತಿ ಆಗುವಾಗ ಈ ರೋಮನ್ ಕ್ಯಾಥಲಿಸಂ ಅನ್ನುವಂಥದ್ದು 3ನೇ ಶತಮಾನದ ಈಚೆಗೆ, ಅಂದ್ರೆ ಕಾನ್ಸ್ಟಂಟೈನ್ ಚಕ್ರವರ್ತಿ ಬಂದ ಮೇಲೆ ಅದು ಪ್ರಾರಂಭವಾಗುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿಯ ತನಕ ಕಾನ್ಸ್ಟಂಟೈನ್ ಚಕ್ರವರ್ತಿಯ ತನಕ ಸಭೆ ಅನ್ನುವಂಥದ್ದು ಇನ್ನೂ ಒಂದು ಪ್ರಾಥಮಿಕ ಹಂತದಲ್ಲಿಯೇ ಇದ್ದಂತ ಸಭೆಗಳಾಗಿತ್ತದು. ಅಂದ್ರೆ ಇಟ್ ವಾಸ್ ದ ಪ್ರಿಮಿಟಿವ್ ಚರ್ಚ್, ಅಂದ್ರೆ ಇನ್ನೂ ಬೆಳೆಯಬೇಕಾದಂತ ಸಭೆ ಆಗಿತ್ತದು. ಅದನ್ನ ಮುಂದೆ ನಾವು ನೋಡೋಣ ಯಾವ ರೀತಿ ಎಂಬುದಾಗಿ, ಅದು ಯಾವ ರೀತಿ ಹಂತವಾಗಿ ಬೆಳೆಯುತ್ತಾ ಬಂತು ಎಂಬುದಾಗಿ ಇವತ್ತಿನ ದಿವಸ ಸ್ವಲ್ಪ ನಾನು ಇಂಟ್ರೊಡಕ್ಟರಿ ಆಗಿ ನಿಮ್ಮ ಮಧ್ಯದಲ್ಲಿ ಇದರ ಕುರಿತು ಮಾತಾಡುವಂತನಾಗಿದ್ದೇನೆ. ಅನಂತರ ಈ 590ನೇ ಇಸ್ವಿಯಿಂದ 1517ನೇ ಇಸ್ವಿ, 1517ನೇ ಇಸ್ವಿ ಅಂದ್ರೆ ನಮ್ಮ ಮನಸ್ಸಿಗೆ ಅಥವಾ ಜ್ಞಾಪಕಕ್ಕೆ ಬರಬೇಕು ಏನು ಅಂದ್ರೆ ಮಾರ್ಟಿನ್ ಲೂಥರ್ ಎಂಬುದಾಗಿ ಹೇಳುವಾಗ ತಂದಂತ ಒಂದು ದೊಡ್ಡ ಸುಧಾರಣೆ ಕ್ರೈಸ್ತತ್ವದಲ್ಲಿ. ಅವಾಗ ಈ ರೋಮನ್ ಕ್ಯಾಥಲಿಸಂ ಅನ್ನುವಂಥದ್ದು 2 ಭಾಗವಾಗ್ತದೆ. ಒಂದು ರೋಮನ್ ಕ್ಯಾಥಲಿಸಂ ಆಗಿ ಉಳ್ಕೊಳ್ತದೆ, ಇನ್ನೊಂದು ಪ್ರೊಟೆಸ್ಟೆಂಟಿಸಂ ಆಗಿ ಬರುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಪ್ರೊಟೆಸ್ಟೆಂಟಿಸಂ ಬಂದ ಮೇಲೆಯೇ ಪೂರ್ಣವಾದ ಸತ್ಯವೇದ ಅದು ಎಲ್ಲರಿಗೂ ಕೂಡ ಲಭ್ಯವಾಗಲಿಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ ನಾವು ತಿಳ್ಕೊಳ್ಳುವಂತರಾಗಿದ್ದೇವೆ. ಆದ್ರೆ ಅಲ್ಲಿ ತನಕ ಸತ್ಯವೇದ ಇರ್ಲಿಲ್ಲ ಎಂಬುದಾಗಲ್ಲ, ಸತ್ಯವೇದ ಇತ್ತು. ಆದ್ರೆ ರೋಮನ್ ಕ್ಯಾಥಲಿಸಂ ಅಡಿಯಲ್ಲಿದ್ದಂತ ಪೋಪ್ ಸಾಮ್ರಾಜ್ಯದವರು ಅದನ್ನ ಹೊರಗಡೆ ಕಾರ್ಯರೂಪಕ್ಕೆ ಅವರ ಪೂರ್ತಿಯಾಗಿ ತರುತ್ತಿದ್ದಂಥವರು ಅವರು ಆಗಿರ್ಲಿಲ್ಲ. ಯಾಕಂದ್ರೆ ಅವರು ತಮ್ಮದೇ ಆದಂತ ಕೆಲವು ನಿಯಮಗಳನ್ನ, ಕಟ್ಟಳೆಗಳನ್ನ ಮತ್ತು ಸಂಪ್ರದಾಯಗಳನ್ನ, ಆಚಾರ ವಿಚಾರಗಳನ್ನ ಮಾಡಿಕೊಂಡಂತವರಾಗಿ ಅದನ್ನೇ ಜನರು ನಡೆಸಬೇಕು. ಯಾಕಂದ್ರೆ ಸತ್ಯವೇದವನ್ನ ಅವ್ರ ಕೈ ಕೊಟ್ರೆ ಅವ್ರು ಯಾರು ಇವರ ಕಂಟ್ರೋಲ್ ಅಡಿಯಲ್ಲಿ ಇರಲ್ಲ. ಇವರ ಉದ್ದೇಶ ಏನೆಂಬುದಾಗಿ ಹೇಳುವಾಗ ಪ್ರಪಂಚದಲ್ಲಿರುವಂತ ಎಲ್ಲಾ ಕ್ರೈಸ್ತ ಸಮುದಾಯ ನಮ್ಮ ಅಧೀನದಲ್ಲಿ, ನಮ್ಮ ಆಡಳಿತದ ಅಡಿಯಲ್ಲಿ ಇರುವಂತದ್ದಾಗಿರಬೇಕು ಅನ್ನುವಂಥದ್ದೇ ಅವರ ಪ್ರಾಮುಖ್ಯವಾದಂತ ಉದ್ದೇಶ. ಪ್ರಿಯರೇ ನೋಡ್ರಿ, ಹೀಗೆ 590ನೇ ಇಸ್ವಿಯಿಂದ 1517ನೇ ಇಸ್ವಿಯ ತನಕ ಇದ್ದಂತ ಸಭಾ ಚರಿತ್ರೆಯ ಸಂಗತಿಗಳನ್ನ ಅಥವಾ ಕ್ರಿಸ್ತನ ಸಭೆ ಅನ್ನುವಂಥವರ ಮಧ್ಯದಲ್ಲಿ ಯಾವ ತರವಾದಂತ ಸಂಗತಿಗಳಿತ್ತು, ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಅದನ್ನ ವಿರೋಧಿಸ್ತಾ ಇದ್ದ, ಖಂಡಿಸ್ತಾ ಇದ್ದ ಅಂತ ಹೇಳುವಾಗ ಅವರಿಗೆ ತೀರ್ಪು ಕೊಡುವಂತ ರೀತಿಯಲ್ಲಿ ತನ್ನನ್ನ ಆತನು ಇಲ್ಲಿ ಪರಿಚಯ ಮಾಡ್ಕೊಳ್ತಾನೆ 18ನೇ ವರ್ಷದಲ್ಲಿ. ಅಂದ್ರೆ ಏನ್ ಹೇಳ್ತಾನೆ ಅಂದ್ರೆ, ಆತನು ತನ್ನ 3 ಸಂಗತಿಗಳನ್ನ, ಗುಣಗಳನ್ನ ಆತನು ಹೇಳ್ತಾನೆ. ಒಂದು ತುವತೈರ ಸಭೆಯ ದೂತನಿಗೆ ಬರೆ ಎಂಬುದಾಗಿ ಹೇಳುವಂತದ್ದೇನೆಂದ್ರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಎಂಬುದಾಗಿ. ಒಂದು ಬೆಂಕಿಯ ಉರಿ, ಇನ್ನೊಂದು ಕಣ್ಣುಗಳ ಉರಿಯಂತಿರುವ ಕಣ್ಣುಗಳು, ಅನಂತರ ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು. ಅಂದ್ರೆ ಈಸ್ ಎ ಜಡ್ಜಿಂಗ್ ಗಾಡ್ ಎಂಬುದಾಗಿ, ತೀರ್ಪನ್ನ ಕೊಡುವಂತ ಕ್ರಿಸ್ತನು ಆತನಾಗಿದ್ದಾನೆ ಎಂಬುದಾಗಿ ತಿಳಿಸುವಂತ ಮಟ್ಟಿಗೆ ಅಲ್ಲಿ ಆತನು ತನ್ನನ್ನ ಪರಿಚಯ ಮಾಡಿಕೊಡುವಂತವನು ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ಪ್ರಿಯರೇ ನೋಡ್ರಿ, ಈ ತುವತೈರ ಸಭೆಗೆ ಬರೆದಂತ ಈ ಪತ್ರ, ದಿಸ್ ಈಸ್ ದ ಲಾಂಗೆಸ್ಟ್ ಲೆಟರ್ ಇನ್ ದ 7 churches, ಎಮಾಂಗ್ ದ 7 churches. ಈ 7 ಸಭೆಗಳಿಗೆ ಬರೆದಂತ ಪತ್ರಗಳಲ್ಲಿ ಇದೇ ಒಂದು ಬಹಳ ಉದ್ದವಾದಂತ ಪತ್ರ. ಇಷ್ಟು ಉದ್ದ ಪತ್ರ ಎಲ್ಲೂ ಬರ್ದಿಲ್ಲ, ಯಾವ ಸಭೆಗೂ ಬರೆಯಲ್ಪಟ್ಟಿಲ್ಲ. ಆ ಉದ್ದವನ್ನ ನೋಡುವಾಗ ನಾವು ಗ್ರಹಿಸ್ಕೊಳ್ಬಹುದು ಏನಂದ್ರೆ, ಆ ಒಂದು ಅವಶ್ಯಕತೆ ಈ ಕಾಲಮಾನದ ಸಭೆಗೆ ಬೇಕಾಗಿದೆ. ಯಾಕಂದ್ರೆ ಈ ಕಾಲಮಾನದಲ್ಲಿದ್ದಂತ ಆ ಸಭೆ ಮಧ್ಯದಲ್ಲಿ ದೇವರ ವಾಕ್ಯವನ್ನ ಬಿಟ್ಟು ಬಾಕಿ ಎಲ್ಲಾ ಆ ಸಭೆಗಳ, ಕ್ರಿಸ್ತನ ಸಭೆ ಅನ್ನುವಂತರ ಮಧ್ಯದಲ್ಲಿ ಆ ರೋಮನ್ ಕ್ಯಾಥಲಿಸಂ ಅಲ್ಲಿ ಇದ್ದಂಥದ್ದಾಗಿತ್ತು. ದೇವರು ವಿರೋಧಿಸುವಂತ ಸಂಗತಿಗಳೆಲ್ಲವೂ ಕೂಡ ಆ ಸಭೆಯಲ್ಲಿ ಇದ್ದಂಥದ್ದಾಗಿತ್ತು. ಅದಕ್ಕಾಗಿ ಆತನು ಅದಕ್ಕೆ ಉದ್ದವಾದ ಪತ್ರವನ್ನ ಬರೀತಾ ಇದ್ದಾನೆ. ಅದರಲ್ಲಿ 12 ವಚನಗಳನ್ನ ಒಳಗೊಂಡಂತ ಪತ್ರ. ಇನ್ನೊಂದು ವಿಷಯ ಏನೆಂದಾಗ ಹೇಳುವಾಗ, ಇದರಲ್ಲಿ ಕೆಲವು ವಚನಗಳಲ್ಲಿ ದೇವರು ಅದನ್ನ ವಿವರಿಸುವಾಗ, ಕ್ರಿಸ್ತನು ಮಾತಾಡುವಾಗ ಒಂದೊಂದು ವಚನಗಳನ್ನ ಅತಿ ಉದ್ದವಾಗಿ ಮಾತಾಡ್ತಾನೆ. ನೋಡ್ರಿ, 20ನೇ ವಚನ ಆತನ ಎಷ್ಟು ದೀರ್ಘವಾಗಿ ಉದ್ದವಾಗಿ ಮಾತಾಡುವಂತನಾಗಿದ್ದಾನೆ. 22ನೇ ವಚನ, 24ನೇ ವಚನ, ಅನಂತರ ವಾಕ್ಯಗಳು ಕೂಡ ಉದ್ದ. ಅಂದ್ರೆ ಕ್ರಿಸ್ತನು ಅಷ್ಟರ ಮಟ್ಟಿಗೆ ಆ ಸಭೆಯನ್ನ ಗದರಿಸಿ ಮುಂದೆ ಅದನ್ನ ಆತನು ಬದಲಾಯಿಸಬೇಕು. ಆ ಬದಲಾವಣೆ ಮುಂದಿನ ಸಾರ್ದಿಸ್ ಸಭೆಯಲ್ಲಿ ಬರ್ತದೆ. ಆದ್ರೆ ಬಂದಂತ ಬದಲಾವಣೆ ಸಾರ್ದಿಸ್ ಸಭೆಯಲ್ಲಿ ಏನಾಗ್ತದೆ ಅಂದ್ರೆ ಸತ್ತಂತದಾಗ್ತದೆ. ನೀನು ಜೀವಿಸುವನೆಂಬುದಾಗಿ ನೆನೆಸಿದ್ದಿ, ಆದ್ರೆ ನೀನು ಸತ್ತವನಾಗಿದ್ದಿ. ಯೇಸು ಸ್ವಾಮಿ ಸಾರ್ದಿಸ್ ಸಭೆಗೆ ಹೇಳ್ತಾನೆ.
ಆ ಸತ್ತಂತ ಸಭೆ ಕಡೆಗೆ ಮತ್ತೆ ಅದನ್ನ ಸರಿ ಮಾಡುವಾಗ, ಫಿಲ್ಟರ್ ಮಾಡುವಾಗ ಫಿಲಡೆಲ್ಫಿಯಾ ಸಭೆ ಬರ್ತದೆ. ಫಿಲಡೆಲ್ಫಿಯಾ ಸಭೆ ಒಂದು ನಿಜವಾದಂತ ಒಂದು ಸಭೆ ಆಗಿರುವಂತದನ್ನ ಆ ಸಭೆ ಕುರಿತು ಕಲಿಯುವಾಗ ನಾವು ನೋಡುವಂತವ್ರು ನಾವು ಆಗಿದ್ದೇವೆ. ಹೀಗೂ ಇಲ್ಲಿ ನೋಡ್ರಿ, ಇಲ್ಲಿ ಈ ತುವತೈರ ಸಭೆಯ ಒಂದು ಮುಖ್ಯವಾದ ಪರಿಣಾಮ ಏನು ಎಂಬುದಾಗಿ ಹೇಳುವಾಗ, ದಿಸ್ ಈಸ್ ದ ಫಾಲೌಟ್ ಆಫ್ ದ ಡಾಕ್ಟ್ರಿನ್ ಆಫ್ ದ ಬೀಳಾಮ್ ಅಂಡ್ ದ ಡಾಕ್ಟ್ರಿನ್ ಆಫ್ ದ ನಿಕೋಲಾಯ್ಟನ್ಸ್. ಅಂದ್ರೆ ಆ ಬೀಳಾಮನ ಬೋಧನೆಗೆ ಮತ್ತು ನಿಕೋಲಾಯಿತರ ಬೋಧನೆಗೆ ಒಳಪಟ್ಟದ್ದರಿಂದ, ಅದನ್ನ ತಮ್ಮ ಮಧ್ಯದಲ್ಲಿ ಇಟ್ಟುಕೊಂಡದ್ದರಿಂದ, ಅದರ ಪರಿಣಾಮವಾಗಿ ಆ ಪೆರ್ಗಮ ಸಭೆ ಪ್ರಾರಂಭದಲ್ಲಿ ರಕ್ತಸಾಕ್ಷಿಯಾಗಿದ್ದಂತ ಸಭೆ ಅದು ಅಧೋಗತಿಗೆ ಹೋಗುವಾಗ ಅದರಿಂದ ಮುಂದೆ ಹುಟ್ಟಿಕೊಳ್ಳುವಂತ ಸಭೆ ಈ ತುವತೈರ ಸಭೆ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಅದನ್ನ ಹೆಚ್ಚಾಗಿ ಖಂಡಿಸ್ತಾನೆ. ಒಂದೇ ಒಂದು ವಾಕ್ಯದಲ್ಲಿ ಮಾತ್ರ ಅದನ್ನ ಹೇಳ್ತಾನೆ ಆತನು. ಏನಂದ್ರೆ, ಒಂದು ವಾಕ್ಯದಲ್ಲಿ ಮೇಲ್ಗಡೆ 19ನೇ ವಚನದಲ್ಲಿ ಆತನು ಹೇಳ್ತಾನೆ, ನಿನ್ನಲ್ಲಿ ಕೆಲವು ಕೃತ್ಯಗಳಿದೆ. ಏನು ಎಂಬುದಾಗಿ ಹೇಳುವಾಗ, ಪ್ರೀತಿ, ನಂಬಿಕೆ, ಪರೋಪಕಾರ ಮತ್ತು ತಾಳ್ಮೆ, 4 ಸಂಗತಿಗಳನ್ನ ಹೇಳ್ತಾನೆ. ಅದನ್ನ ಏನೆಂಬುದಾಗಿ ಮುಂದೆ ನೋಡೋಣ. ಕಡೆ ಕೃತ್ಯಗಳು ಅಂದ್ರೆ ಮೊದಲಿದ್ದಕ್ಕಿಂತ ಕಡೆ ಕೃತ್ಯಗಳು ಚೆನ್ನಾಗಿತ್ತು, ಆದ್ರೆ ನೀನು ಅದನ್ನ ಮತ್ತೆ ಈಗ ಬಿಟ್ಟು ಬಿಟ್ಟಿದ್ದೀಯ ಎಂಬುದಾಗಿ ತುವತೈರ ಸಭೆಗೆ ಹೇಳುವಂತ ವಿಷಯವನ್ನ ನಾವು ನೋಡ್ತಾ ಬರುವಂತವ್ರು ಆಗಿದ್ದೇವೆ. ಈ ತುವತೈರ ಸಭೆ ನಾವು ಕಲಿಯುವಾಗ ದ ಚರ್ಚ್ ದ ಟಾಲರೇಟೆಡ್ ಸಿನ್, ಇದು ಮುಖ್ಯವಾಗಿ ಪಾಪವನ್ನ ಸಹಿಸಿಕೊಂಡಂತ ಸಭೆಯಾಗಿತ್ತು. ಒಂದು ವೇಳೆ ಗ್ರೇಟರ್ ಫಾರ್ಮ್ ಆಫ್ ಕೊರಿಂಥನ್ ಚರ್ಚ್ ಅಂದ್ರೆ ಕೊರಿಂಥ ಸಭೆಯಲ್ಲಿಯೂ ಕೂಡ ಅವರು ಕೆಲವು ಪಾಪವನ್ನ ಸಹಿಸಿಕೊಂಡಿದ್ರು. ಅದನ್ನ ಪೌಲನು ತಿದ್ದುತ್ತಾನೆ, ಸರಿಪಡಿಸ್ತಾನೆ. ಮುಂದೆ ಬರುವಾಗ ನೋಡ್ರಿ, ಅದೇ ರೀತಿಯಾದಂತ ಸಂಗತಿಗಳಿಗೆ ಹೆಚ್ಚಾಗಿ ತುವತೈರ ಸಭೆಯ ಕಾಲದಲ್ಲಿ ಬರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅತಿ ಹೆಚ್ಚಾಗಿ ಅವರು ಪಾಪವನ್ನ ಸಹಿಸಿಕೊಳ್ಳುವಂತರಾಗಿರ್ತಾರೆ. ಅದರ ಕುರಿತು ಎಚ್ಚರಿಸುವಂತವರೇ ಆಗಿರುವುದಿಲ್ಲ, ಅವರು ಗದರಿಸುವಂತವರೇ ಆಗಿರುವುದಿಲ್ಲ, ಶಿಸ್ತು ಮಾಡುವಂತವರೇ ಆಗಿರುವುದಿಲ್ಲ. ಎರಡನೇ ಗುಣ ಅವರಲ್ಲಿ ಇದ್ದಂಥದ್ದೇನೆಂದ್ರೆ ದ ಕಾಂಪ್ರಮೈಸಿಂಗ್ ಚರ್ಚ್, ಹೊಂದಾಣಿಕೆ ಮಾಡಿಕೊಳ್ಳುವಂತ ಸಭೆ. ದೇವರ ಮಕ್ಕಳಿಗೆ ಹೊಂದಾಣಿಕೆ ಇಲ್ಲವೇ ಇಲ್ಲ. ಬೀಳಾಮನು ಬಂದದ್ದೇ ಹೊಂದಾಣಿಕೆ ಮಾಡ್ಲಿಕ್ಕೆ. ಆ ರೀತಿಯಾಗಿ ಹೊಂದಾಣಿಕೆ ಅನ್ನುವಂಥದ್ದನ್ನ ದೇವರ ಸಭೆಗಳ ಮಧ್ಯದಲ್ಲಿ ನಾವು ನೋಡ್ಲಿಕ್ಕೆ ಅವಕಾಶವೇ ಇರಬಾರ್ದು. ಯಾಕಂದ್ರೆ ಒಂದೇ ಕ್ರಿಸ್ತನ ಕಡೆ ಇರಬೇಕು, ಇಲ್ಲ ಲೋಕದ ಕಡೆ ಇರಬೇಕು. ಹಣವನ್ನು ದೇವರನ್ನು ಎರಡನ್ನೂ ನಾವು ಸೇವಿಸ್ಲಿಕ್ಕೆ ಸಾಧ್ಯವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಬಂದಾಗ ಅದು ಕಡ್ಡಿ ಮುರಿದ ಆಗಿರುವಂತ ಒಂದು ಮಾತು. ಇದನ್ನ ವಿಶ್ವಾಸಿಗಳಾದಂತ ನಾವು ಕ್ರಿಸ್ತಿಯ ಜೀವಿತದಲ್ಲಿ ಸಭೆಯ ಮಕ್ಕಳಾಗಿ ಆತನನ್ನ ಸಾಕ್ಷೀಕರಿಸ್ತಾ ಜೀವಿಸುವಾಗ ಈ ತೀರ್ಮಾನದಲ್ಲೇ ನಾವು ನಿಂತಂತವರಾಗಿರ್ಬೇಕು. ಕಡ್ಡಿ ಮುರಿದಾಗೆ ತೀರ್ಮಾನ, ಒಂದೇ ನಾನು ಕ್ರಿಸ್ತನಿಗಾಗಿರ್ತೇನೆ, ಇಲ್ಲ ಲೋಕಕ್ಕಾಗಿರ್ತೇನೆ, ಎರಡಕ್ಕೂ ನಾನು ಇರ್ತೇನೆ ಎಂಬುದಾಗಿ ಹೇಳೋದಾದ್ರೆ ನಾವು ಲವೋದಿಕೆ ಸಭೆ ಆಗ್ತೇವೆ. ಅದನ್ನ ಮುಂದೆ ಕಲಿಯುವಾಗ ನಾವು ನೋಡ್ತೇವೆ. ನೋಡ್ರಿ, ಹೀಗೆ ಇಟ್ ವಾಸ್ ಎ ಟಾಲರೇಟಿಂಗ್ ಚರ್ಚ್, ಪಾಪವನ್ನ ಸಹಿಸ್ಕೊಳ್ತಾ ಇತ್ತು. ಇಟ್ ವಾಸ್ ಎ ಕಾಂಪ್ರಮೈಸಿಂಗ್ ಚರ್ಚ್, ಅನಂತರ ಅದು ಹೊಂದಾಣಿಕೆಗಳನ್ನ ಮಾಡ್ಕೊಳ್ತಾ ಇತ್ತು. ಪರವಾಗಿಲ್ಲ, ಇದು ಕ್ರೈಸ್ತರ ಸಭೆ ನಿಜ, ನೀವು ನಿಮ್ಮ ದೇವಾಲಯಗಳಿಗೆ ಹೋಗ್ರಿ, ಅಲ್ಲೂ ಪೂಜೆ ಮಾಡ್ರಿ, ಭಾನುವಾರ ನಮ್ಮಲ್ಲೂ ಬನ್ರಿ, ಕುತ್ಕೊಳ್ರಿ, ನಮ್ಮ ದೇವರನ್ನು ಆರಾಧಿಸ್ರಿ, ಏನು ತೊಂದರೆ ಇಲ್ಲ. ನಿಮ್ಮ ಹಬ್ಬ ಹುಣ್ಣಿಮೆಗಳು ಹೇಳಿದಾಗ ನಮಗೆ ಹೇಳ್ರಿ, ನಾವು ಅಲ್ಲಿ ಬರ್ತೇವೆ. ನೀವು ಊಟ ಉಪಚಾರಗಳನ್ನ ಹಂಚುವಾಗ ಹೇಳ್ರಿ, ನಾವು ಬರ್ತೇವೆ, ಅಲ್ಲಿ ಊಟ ಮಾಡ್ತೇವೆ. ನೋಡ್ರಿ, ಹೀಗೆ ಸಂಧಾನ ಮಾಡಿಕೊಳ್ಳುವಂತ ಸಭೆ. ಅನಂತರ ಮೂರನೇ ಸಂಗತಿ ಏನಂದ್ರೆ ದ ಮಾರಲ್ ಡಿಪಾರ್ಚರ್ ಚರ್ಚ್, ಅಂದ್ರೆ ನೈತಿಕತೆ ಅನ್ನುವಂಥದ್ದು ಸಭೆ ಮಧ್ಯದೊಳಗಿಂದ ಈ ಕಾಲಮಾನದಲ್ಲೇ, ಈ ಸಭೆಯ ಚರಿತ್ರೆಯಲ್ಲೇ ಅದು ಜಾರಿ ಹೋಗುವಂತದ್ದಾಗಿದೆ. ನೈತಿಕತೆ ಅನ್ನುವಂಥದ್ದು ಬಿದ್ದು ಹೋಗುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಮೂರನೇ ಸಂಗತಿ. ನಾಲ್ಕನೇ ಸಂಗತಿ ಎಂಬುದಾಗಿ ಹೇಳುವಾಗ ದ ಕಂಟಿನ್ಯೂಯಲ್ ಆಫರಿಂಗ್ ಎಂಬುದಾಗಿ, ಅಂದ್ರೆ ಯಾವಾಗಲೂ ಅರ್ಪಿಸುವಂತ ಸಂಗತಿ. ಅರ್ಪಿಸುವಂಥದ್ದು ಎಂಬುದಾಗಿ ಹೇಳುವಾಗ ಅವರಲ್ಲಿ ಈ ಯಾಜಕತ್ವ ಅನ್ನುವಂಥದ್ದು ಒಬ್ಬನಿಗೆ ಮಾತ್ರ ಸೀಮಿತವಾದಂಥದ್ದಾಗಿರ್ತದೆ. ಒನ್ ಮ್ಯಾನ್ ಮಿನಿಸ್ಟ್ರಿ ಎಂಬುದಾಗಿ ನಾವು ಏನ್ ಹೇಳ್ತೇವೆ, ಅಥವಾ ಎರಾರ್ಕಿ ಅನ್ನುವಂಥದ್ದು. ಇಟ್ ವಾಸ್ ನಾಟ್ ಎ ಇಂಡಿಪೆಂಡೆಂಟ್ ಚರ್ಚ್, ಸ್ವಾತಂತ್ರ್ಯವಾಗಿರುವಂತ ಸಭೆ ಅದಾಗಿರ್ಲಿಲ್ಲ. ಅವರನ್ನೆಲ್ಲ ತನ್ನ ಅಂಬ್ರೆಲಾ ಅಡಿಯಲ್ಲಿ ಇಟ್ಟುಕೊಂಡು ನಾನು ಅವರನ್ನ ಅಧಿಕಾರದಲ್ಲಿ ಇಟ್ಕೊಂಡಂತವನಾಗಿರ್ತೇನೆ ಎಂಬುದಾಗಿ, ಮುಖ್ಯವಾಗಿ ಮೇಲ್ಗಡೆ ಇರುವಂತವನೇ ಪೋಪ್, ಅವನ ಅಡಿಯಲ್ಲಿ ಬರುವಂತವ್ರು ಎಲ್ಲರೂ ಕಾರ್ಡಿನಲ್ಲು, ಆರ್ಕ್ ಬಿಷೋಪು, ಪ್ರೀಸ್ಟು, ಪಾದ್ರಿಗಳು, ಈ ಇರುವಂತಹ ಸಂಗತಿಗಳನ್ನ ಅವರಲ್ಲಿ ನೋಡ್ತೇವೆ. ಅವರೆಲ್ಲರೂ ಏನಂದ್ರೆ ಬಲಿ ಪೂಜೆಗಳನ್ನ ಅರ್ಪಿಸುವಂಥದ್ದು ಅವರ ದೇವಾಲಯಗಳಲ್ಲಿ ಅಥವಾ ಅವರ
ಸಮಯಗಳು, ಎಲ್ಲಾ ಸಮಯಗಳಲ್ಲಿ ಬಲಿ ಪೂಜೆ, ಸಾಂಬ್ರಾಣಿ ಹಿಡ್ಕೊಳ್ಳೋದು, ಅಳ್ಳಾಡ್ಸೋದು, ಮಾಡೋದು, ಹೀಗೆ ನಾನಾ ತರವಾದಂತ ಸಂಗತಿಗಳು. ಯಾವುದೇ ವಿಷಯದಲ್ಲಾಗ್ಲಿ ಆ ರೀತಿಯಾದಂತ ವಿಷಯಗಳು ಕಂಟಿನ್ಯೂಲ್ ಆಫರಿಂಗ್ಸ್ ಎಂಬುದಾಗಿರುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಆ ಸಮಯಗಳಲ್ಲಿಯೇ ಇಲ್ಲಿ ಪೋಪರ ಸಾಮ್ರಾಜ್ಯ ಅಥವಾ ಆಧಿಪತ್ಯ ಈ ಸಮಯದಲ್ಲಿ ಸಭೆಯ ಒಳಗೆ ಪ್ರವೇಶ ಮಾಡಿತು ಎಂಬುದಾಗಿ ನಾವು ನೋಡ್ತೇವೆ. ಅದು ಯಾವಾಗ ಪ್ರವೇಶ ಮಾಡಿತೆಲ್ಲ ನಾವು ನೋಡೋಣ. ದ ಪೇಪಸಿ ಇನ್ ಪವರ್, ಪೋಪರ ಸಾಮ್ರಾಜ್ಯ ಅದು ಲೋಕದ ಮೇಲೆ ಅಸ್ತಿತ್ವಕ್ಕೆ ಬಂತು ಎಂಬುದಾಗಿ ನೋಡ್ತೇವೆ. ದಿಸ್ ವಾಸ್ ದ ಮಾಸ್ಟರ್ ಪೀಸ್ ಆನ್ ದ ಹರ್ತ್ ಆಫ್ ಸ್ಯಾಟನ್. ಈ ಒಂದು ಸಭೆ ಅನ್ನುವಂಥದ್ದು ಸೈತಾನನ ಒಂದು ಅಮೋಘವಾದಂತ ಒಂದು ಸೃಷ್ಟಿ, ಆತನು ಕಾರ್ಯ ಮಾಡಿದಂತ ಸಂಗತಿ. ಯಾಕಂದ್ರೆ ಇದನ್ನ ಸೃಷ್ಟಿ ಮಾಡ್ಲಿಕ್ಕೆ ಸೈತಾನನು ಏನೂ ಕಷ್ಟಪಡಬೇಕಾಗಿಲ್ಲ, ಏನೂ ತ್ಯಾಗ ಮಾಡ್ಬೇಕಾಗಿಲ್ಲ. ಮನುಷ್ಯರ ಮನಸ್ಸಿನೊಳಗೆ ಮಂಕು ಮಾಡ್ದ ಅಷ್ಟೇ. 2 ಕೊರಿಂಥ 4ನೇ ಅಧ್ಯಾಯದಲ್ಲಿ ಓದುವಾಗ ಅವ್ರ ಹೃದಯಗಳನ್ನ ತನ್ನ ಕಡೆಗೆ ತಿರ್ಸ್ಕೊಂಡ. ದಿಸ್ ಇಸ್ ದ ಮಾಸ್ಟರ್ ಪೀಸ್ ಆಫ್ ಸ್ಯಾಟನ್ಸ್ ವರ್ಕ್ ಆನ್ ದ ಹರ್ತ್, ಕ್ರಿಯೇಷನ್ ಆನ್ ದ ಹರ್ತ್. ಆದ್ರೆ ದ ಮೋಸ್ಟ್ ಮ್ಯಾಗ್ನಿಫಿಷೆಂಟ್ ಚರ್ಚ್ ಆನ್ ದ ಹರ್ತ್ ಎಂಬುದಾಗಿ ನೋಡುವಾಗ, ಕ್ರಿಸ್ತನ ಸಭೆ ಎಂಬುದಾಗಿ ನೋಡುವಾಗ, ಕ್ರಿಸ್ತನು ಅದಕ್ಕೆ ತನ್ನನ್ನೇ ಸಮರ್ಪಿಸಬೇಕಾಯ್ತು, ರಕ್ತ ಸುರಿಸಬೇಕಾಯ್ತು, ಸಾಯಬೇಕಾಯ್ತು. ನೋಡ್ರಿ, ಹೀಗೆ ಈ ರೀತಿಯಾಗಿರುವಂತಹ ವ್ಯತ್ಯಾಸ. ಹಾಗಾಗಿ ಸೈತಾನನು ಏನೂ ಇಲ್ಲದೆ ತಾನು ಉತ್ಪತ್ತಿ ಮಾಡಿದಂತ, ಸೃಷ್ಟಿ ಮಾಡಿದಂತ ಈ ಸಂಗತಿಗಳಲ್ಲಿ ಬಹಳ ಸುಲಭವಾಗಿ ಅವರ ಜೀವಿತ, ಕ್ರಿಸ್ತಿಯ ಜೀವಿತ ಅನ್ನುವಂಥದ್ದು ಇದ್ದಂತ ಸಭಾಕಾಲ ಇದಾಗಿತ್ತು. ಮತ್ತೆ 6ನೇ ಸಂಗತಿ ನಾವು ನೋಡ್ತಾ ಬರುವಾಗ, ದಿಸ್ ವಾಸ್ ದ ಮೋಸ್ಟ್ ಕ್ರೂಯಲ್ ಪರ್ಸಿಕ್ಯೂಟಿಂಗ್ ಪೀರಿಯಡ್. ಇನ್ನೊಂದು ನೀರೋ ಚಕ್ರವರ್ತಿ ಅವರೆಲ್ಲ ಆದ ಮೇಲೆ, ಕಾನ್ಸ್ಟಂಟೈನ್ ಬಂದ ಮೇಲೆ ಈ ಕ್ರೈಸ್ತರ ಮೇಲೆ ಹಿಂಸೆ ಅನ್ನುವುದು ನಿಂತು ಹೋಗಿತ್ತು. ಅವರ ಹಿಂಸೆಗೆ ಒಳಪಡುತ್ತಾ ಇರಲಿಲ್ಲ. 300ನೇ ಇಸ್ವಿ ಪೆರ್ಗಮ ಸಭೆ ಆದ ಮೇಲೆ ತುವತೈರ ಸಭೆಯಲ್ಲೂ ನೋಡುವಾಗ ಕ್ರೈಸ್ತರಿಗೆ ಹಿಂಸೆ ಕಡಿಮೆ ಆಗ್ತದೆ. ಯಾಕೆ ಕ್ರೈಸ್ತರಿಗೆ ಹಿಂಸೆ ಕಡಿಮೆ ಆಗ್ತದೆ ಅಂತ ಹೇಳುವಾಗ, ಎಲ್ಲರೂ ಸೈತಾನನನ್ನೇ ಹಿಂಬಾಲಿಸ್ತಾ ಇರ್ತಾರೆ, ಸೈತಾನನನ್ನೇ ಆರಾಧಿಸ್ತಾ ಇರ್ತಾರೆ. ಒಂದು ವೇಳೆ ಪರೋಕ್ಷವಾಗಿ ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ಸೈತಾನ ಆರಾಧಿಸುವಾಗ ಅವನು ಅವರನ್ನೆಲ್ಲ ಆರಾಮಾಗಿಟ್ಟಿರ್ತಾನೆ, ಅವರನ್ನು ಆಶೀರ್ವದಿಸ್ತಾನೆ, ಅವ್ರಿಗೆ ಬೇಕಾದ್ದನ್ನೆಲ್ಲ ಕೊಡ್ತಾನೆ. ಯೇಸು ಸ್ವಾಮಿಗೂ ಸೈತಾನ ಹೇಳ್ದ, ನೀನ್ ನನ್ಗೆ ಅಡ್ಡ ಬೀಡು, ಇಡೀ ಪ್ರಪಂಚ ನೋಡ್ತೀಯಲ್ಲ, ಇದೆಲ್ಲ ನಿನಗೆ ಕೊಡ್ತೀನಿ ಅಂತ. ನಾವು ಕೂಡ ಇವತ್ತಿನ ದಿವಸ ಒಂದೇ, ಸಿಂಪಲ್ ಏನಂದ್ರೆ, ನನ್ಗೆ ಒಳ್ಳೇದಾಗ್ಬೇಕಾ, ಆಶೀರ್ವಾದ ಬೇಕಾ, ಸೈತಾನ ನೇರವಾಗಿ ಆರಾಧಿಸ್ರಿ, ಸಿಗ್ತದೆ. ಆದ್ರೆ ಮುಂದೆ ಸಿಗುವಂಥದ್ದು ನಿತ್ಯತ್ವದಲ್ಲಿ ಕಠಿಣತೆ, ಹಿಂಸೆ, ನೋವು, ಸಂಕಟ ನಿತ್ಯತ್ವವಾಗಿ ಸಿಗುವಂಥದ್ದು. ಹಂಗಾಗಿ ದ ಕ್ರೂಯಲೆಸ್ಟ್ ಪರ್ಸಿಕ್ಯೂಟೆಡ್ ಪೀರಿಯಡ್ ಆಫ್ ಫಾರ್ ದ ಸೈಂಟ್ಸ್, ದೇವ ಜನರಿಗೆ ಯಾರು ಸತ್ಯಕ್ಕಾಗಿ ನಿಂತರೋ ಅವರಿಗೆ ಅತಿಯಾದಂತ ಹಿಂಸೆಗೆ ಒಳಪಟ್ಟಂತ ಒಂದು ಸಮಯ, ಕಾಲಮಾನ ಈ 590ನೇ ಇಸ್ವಿಯಿಂದ 1517ನೇ ಇಸ್ವಿಯ ತನಕ ಇತ್ತು ಎಂಬುದಾಗಿ ನಾವು ಕ್ರೈಸ್ತ ಸಭಾ ಚರಿತ್ರೆಯಲ್ಲಿ ನೋಡುವಂತವರಾಗಿದ್ದೇವೆ. ಕ್ರೈಸ್ತ ಸಭಾ ಚರಿತ್ರೆಯಲ್ಲಿ ನೋಡ್ತೇವೆ. ಅದನ್ನ ದ ಮಾರ್ಟಿರ್ ಬುಕ್ ಆಫ್ ಫಾಕ್ಸಸ್ ಅನ್ನುವಂಥ ಪುಸ್ತಕ ನಿಮ್ಮಲ್ಲಿ ಇದ್ರೆ ಅದರಲ್ಲೂ ಓದ್ರಿ. ಇವೆಲ್ಲ ಚರಿತ್ರೆಗಳು ಕೂಡ ಆ ಸಮಯಗಳಲ್ಲಿ ಅದು ಬರೆಯಲ್ಪಟ್ಟದ್ದನ್ನ ನಾವು ನೋಡುತ್ತಾ ಬರುವಂತವರಾಗಿದ್ದೇವೆ. ಆ ಪರ್ಸಿಕ್ಯೂಷನ್ ಅಲ್ಲಿ ವಿಶೇಷವಾಗಿ ಇರುವಂತ ಒಂದು ಬಾಧೆ, ಹಿಂಸೆ ಕ್ರೈಸ್ತರಿಗೆ ಯಾವುದು ಎಂಬುದಾಗಿ ಹೇಳುವಾಗ, ದ ಪೇಪಲ್ ಪರ್ಸಿಕ್ಯೂಷನ್ ಅಂದ್ರೆ ಪೋಪ್ಗಳಿಂದ ಆದಂತ ಬಾಧೆಗಳು, ಹಿಂಸೆಗಳು ದೇವ ಜನರಿಗೆ, ಸತ್ಯಕ್ಕಾಗಿ ನಿಂತವರಿಗೆ ಆಗಿದೆ ಎಂಬುದಾಗಿ ನಾವು ನೋಡುವಂತದ್ದಾಗಿದೆ. ಅನಂತರ ಈ ಸಭಾ ಸಮಯವನ್ನ ನಾವು ಇನ್ನೊಂದು ಹೆಸರಲ್ಲಿ ನೋಡುವಾಗ, ದಿಸ್ ಈಸ್ ಕಾಲ್ಡ್ ಆಸ್ ದ ಡಾರ್ಕ್ ಏಜ್ ಆಫ್ ಕ್ರಿಶ್ಚಿಯನ್ ಎರಾ. ಕ್ರೈಸ್ತರ ಒಂದು ಸಮಯದಲ್ಲಿ, ಆ ಒಂದು ಡಿಸ್ಪೆನ್ಸೇಷನ್ ಅಲ್ಲಿ ಇದು ಒಂದು ಕತ್ತಲೆಯ ಸಮಯ ಅದಾಗಿತ್ತು ಎಂಬುದಾಗಿ ನಾವು ನೋಡುವಂತದ್ದಾಗಿದೆ. ದ ಡಾರ್ಕ್ ಪೀರಿಯಡ್, ಕತ್ತಲೆಯ ಸಮಯ, ಇದಕ್ಕೆ ಡಾರ್ಕ್ ಏಜ್ ಎಂಬುದಾಗಿ ಇರುವಂತಹ ಸಂಗತಿಯನ್ನ ನಾವು ಕಲಿಯುತ್ತಾ ಹೋಗುವಂತವ್ರು ಆಗಿದ್ದೇವೆ. ನೋಡ್ರಿ, ಇಲ್ಲಿಯೇ ಈ ಸಮಯದಲ್ಲಿಯೇ ಈ ಧರ್ಮ ಗುರುಗಳು ಅನ್ನುವಂಥವ್ರು ಕಾರ್ಯರೂಪಕ್ಕೆ ಅಥವಾ ಅವರು ಮುಂದೆ ಈ ಸಭೆಗಳ ಮಧ್ಯದಲ್ಲಿ ಬರುವಂತವರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಅದಕ್ಕಾಗಿಯೇ ಇದಕ್ಕೆ ಇನ್ನೊಂದು ಹೆಸರು ಕೊಡಲ್ಪಟ್ಟಿದೆ, ಧರ್ಮ ಗುರುಗಳ ಯುಗ ಎಂಬುದಾಗಿ ಕೂಡ, ದ ಡಿಸ್ಪೆನ್ಸೇಷನ್ ಆಫ್ ದ ರಿಲಿಜಿಯಸ್ ಲೀಡರ್ಸ್ ಅಥವಾ ಪ್ರೀಸ್ಟ್ಗಳು ಎಂಬುದಾಗಿ ಇರುವಂತಹ ಒಂದು ಯುಗವಾಗಿದೆ ಎಂಬುದಾಗಿ ನಾವು ನೋಡ್ತಾ ಬರುವಂತವ್ರು ಆಗಿದೆ. ಇದು ಈ ತುವತೈರ ಸಭೆಯ ಆ ಸಮಯದಲ್ಲಿದ್ದಂತ ಆ ಸಂಗತಿಗಳ ಕಾರ್ಯಗಳು ಅಥವಾ ಅವರ ಗುಣಗಳು, ಅವರ ಸಂಗತಿಗಳು, ಇವೆಲ್ಲವೂ ಕೂಡ
ಮುಂದೆ 590ನೇ ಇಸ್ವಿಯಿಂದ ಬರ್ಲಿಕ್ಕಿರುವಂತ ಈ ಪೋಪ್ ಸಾಮ್ರಾಜ್ಯದ ಗುರುಗಳ ಧರ್ಮಗುರುಗಳ ಅಡಿಯಲ್ಲಿರುವಂತ ಕ್ರೈಸ್ತ ಸಮುದಾಯ, ಇಡೀ ಪ್ರಪಂಚದಲ್ಲಿರುವಂತ ಏಕ ಕ್ರೈಸ್ತ ಸಮುದಾಯ ಅನ್ನುವಂತ ಆ ವಿಷಯಗಳನ್ನ ಇಲ್ಲಿ ನಾವು ಕಲಿಯುತ್ತಾ ಹೋಗುವಂತವ್ರು ಆಗಿದ್ದೇವೆ. ಒಂದೊಂದು ವಾಕ್ಯವನ್ನ ಕಲಿಯುವಾಗ ನಾವು ಅದನ್ನ ನೋಡುತ್ತಾ ಹೋಗುವಂತವರಾಗಿದ್ದೇವೆ. ನೋಡ್ರಿ, ಈ ಸಮಯಗಳಲ್ಲಿ, ಈ ಕಾಲಮಾನಗಳಲ್ಲಿ, ಮೊದಲ 4 ಶತಮಾನಗಳಲ್ಲಿ ಈ ಕ್ರೈಸ್ತ ಸಮುದಾಯಗಳಲ್ಲಿ ಸಾಧಾರಣವಾಗಿ ಪ್ರಪಂಚದಲ್ಲಿ 5 ಭಾಗಗಳಲ್ಲಿ ಮಾತ್ರ ಅದು ಬಹಳ ಕೇಂದ್ರೀಕೃತವಾಗಿತ್ತು. ಪ್ರಪಂಚದ 5 ಸ್ಥಳಗಳಲ್ಲಿ ಅದು ಕೇಂದ್ರೀಕೃತವಾಗಿತ್ತು. ಮೊದಲನೇದಾಗಿ ರೋಮ್ ಸಾಮ್ರಾಜ್ಯದಲ್ಲಿ ಅಥವಾ ಇಟಾಲಿಯಲ್ಲಿ ಈ ತುವತೈರ ಸಭೆಯ ಕಾಲಮಾನದ ಸಂಗತಿಗಳು ತುಂಬಾ ಕೇಂದ್ರೀಕೃತವಾಗಿತ್ತು ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಇದು ಟರ್ಕಿ ದೇಶದಲ್ಲಿರುವಂತ ಕಾನ್ಸ್ಟಾಂಟಿನೋಪಲ್ ಎಂಬುದಾಗಿ, ಓಟಮನ್ ಡೈನಾಸ್ಟಿ ಬರುವಂತ ಮೊದಲು ಕಾನ್ಸ್ಟಾಂಟಿನೋಪಲ್ ಅನ್ನುವಂಥದ್ದು ಇವತ್ತಿನ ಟರ್ಕಿಸ್ತಾನ್, ಟರ್ಕಿ ಎಂಬುದಾಗಿ ಏನಿದೆಯೋ ಅದರ ಒಂದು ಕ್ಯಾಪಿಟಲ್ ಆಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಆ ಸ್ಥಳದಲ್ಲಿಯೂ ಕೂಡ ಈ ಕ್ರೈಸ್ತತ್ವದ ಒಂದು ಪರಿಣಾಮ ಬೀರುವಿಕೆ ಇತ್ತು. ಅದರಲ್ಲಿಯೇ ಈ ಟರ್ಕಿ ದೇಶದಲ್ಲಿ 7 ಸಭೆಗಳು ಬರುವಂತದನ್ನ ನಾವು ನೋಡ್ತೇವೆ. ಅನಂತರ ಪ್ರಭಾವ ಬೀರಿದಂತ ಸ್ಥಳ ಎಂಬುದಾಗಿ ಹೇಳುವಾಗ ಅಂತಿಯೋಕ್ಯ ಅನ್ನುವಂತ ಸ್ಥಳ. 3ನೇ ಸ್ಥಳ ಅಲೆಕ್ಸಾಂದ್ರಿಯಾ ಅನ್ನುವಂಥದ್ದು ಈ ಐಗುಪ್ತ ದೇಶದಲ್ಲಿರುವಂತ ಪ್ರಾಂತ್ಯ. ಅನಂತರ ನಾವು ನೋಡ್ತೇವೆ ಯೆರೂಸಲೇಮ್, ಇಸ್ರಾಯೇಲ್ ಅಲ್ಲಿರುವಂತ ಪ್ರಾಂತ್ಯ. ಈ 5 ಕಡೆಗಳಲ್ಲಿ ಈ ಕ್ರೈಸ್ತತ್ವದ ಒಂದು ಕೇಂದ್ರೀಕೃತವಾಗಿ ಕ್ರೈಸ್ತತ್ವ ನಿಧಾನಕ್ಕೆ ಬೆಳೆಯುತ್ತಾ ಬರುವಂತದ್ದಾಗಿದೆ. ಅನಂತರ ಪ್ರಪಂಚದ ನಾನಾ ಕಡೆಗೆ ಅದು ಹಬ್ಬಿಕೊಳ್ಳುವಂತದ್ದಾಗಿದೆ. ಇವತ್ತು ಲೋಕದ ಮೇಲೆ ಅತಿ ಹೆಚ್ಚು ಜನಸಂಖ್ಯೆ ಕ್ರೈಸ್ತರು ಉಳ್ಳಂತವರಾಗಿದ್ದಾರೆ ಕ್ರೈಸ್ತ ಸಮುದಾಯದಲ್ಲಿ ಎಂಬುದಾಗಿ ನಾವು ಕಲಿಯುತ್ತಾ ಬರುವಂತವರು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಇಲ್ಲಿ ಇವರು ಈ ರೀತಿ ಕಲಿಯುತ್ತಾ ನಾವು ನೋಡುತ್ತಾ ಬರುವಾಗ ಚರಿತ್ರೆಯಲ್ಲಿ ಈ ಪೋಪ್ ಸಾಮ್ರಾಜ್ಯ ಅನ್ನುವಂಥದ್ದು ಮೊದಲ ಬಾರಿಗೆ ಕಾರ್ಯರೂಪಕ್ಕೆ ಬರುವಂಥದ್ದು ಅದಾಗಿರ್ತದೆ. ಸಾಧಾರಣ 5ನೇ ಶತಮಾನದಲ್ಲಿ ಈ ಪೋಪ್ಗಳ ಸಾಮ್ರಾಜ್ಯ ಬರ್ತದೆ. ಮೊದಲು ಬಂದಂತ ಪೋಪ್ಗಳು ಅವರು ವಿಶೇಷವಾಗಿ ಒಂದು ವೇಳೆ ಆದಿ ಅಪೋಸ್ತಲರು ಮತ್ತು ಆದಿ ಕ್ರೈಸ್ತ ಸಭೆಯವರು ವಾಕ್ಯ ಅನುಸರಿಸಿ ಬಂದಂತ ರೀತಿಯಲ್ಲಿಯೇ ಅವರು ಕೂಡ ಬರುವಂತವರಾಗಿ ಒಳ್ಳೆ ಒಂದು ಆಡಳಿತವನ್ನೇ ಅಥವಾ ಸಭೆಗಳನ್ನ ನೋಡಿಕೊಳ್ಳುವಂತವರೇ ಆಗಿದ್ದರು ಎಂಬುದಾಗಿ ಕೂಡ ನಾವಲ್ಲಿ ತಿಳ್ಕೊಳ್ಳುವಂತವ್ರು ನಾವಾಗಿದ್ದೇವೆ. ಒಂದು ವೇಳೆ ಜೆರೋಮ್ ಅನ್ನುವಂತ ಬಿಷಪ್ ಅನ್ನುವಂಥವ್ರು, ಯಾಕಂದ್ರೆ ಈ ಪೋಪ್ ಅನ್ನುವಂಥದ್ದು ಬರುವುದಕ್ಕಿಂತ ಮೊದಲು ಅವರಲ್ಲಿ ಮುಖ್ಯವಾಗಿ ಬಿಷಪ್ ಅನ್ನುವಂತ ಪದ ಉಪಯೋಗಿಸಲ್ಪಡ್ತಾ ಇತ್ತು. ಬಿಷಪ್ ಅಂದ್ರೆ ಏನೂ ಅಲ್ಲ, ನಮ್ಮ ಸಭೆಗಳಲ್ಲಿ ವಾಕ್ಯಗಳಲ್ಲಿ ನೋಡುವಾಗ ಇಂಗ್ಲಿಷ್ ತರ್ಜಮೆಗಳಲ್ಲಿ ಈಸ್ ದ ಪ್ರೆಸಿಡೆಂಟ್ ಅಂತ ಅಥವಾ ಹೆಲ್ಡರ್, ಸಭೆ ಹಿರಿಯನು ಎಂಬುದಾಗಿರುವಂತ ಅಪೋಸ್ತಲರು ತಿಳಿಸಿಕೊಟ್ಟಂತ ಆ ವಾಕ್ಯದ ಅಡಿಯಲ್ಲೇ ಬಂದಂತ ಸಂಗತಿಗಳಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಬರುವಂತವರು ಆಗಿರ್ತೇವೆ. ಈ ಪೋಪ್ ಚರಿತ್ರೆಗಳ ಪ್ರಕಾರ ಅವರು ಸಾಧಾರಣ 440ನೇ ಇಸ್ವಿಯಿಂದ ಅವರು ಆ ಪೋಪ್ಗಳ ಚರಿತ್ರೆಯನ್ನ ಬರೆಯುವಂತವರು ಆಗಿದ್ದಾರೆ. ರೋಮನ್ ಕ್ಯಾಥಲಿಸಮ್ ಇದ್ದಂಥದ್ದು ಮತ್ತು ಚರಿತ್ರಕಾರರು ತಿಳಿಸಿದಂತ ಸಂಗತಿಗಳನ್ನ ನಾವು ನೋಡುವಂತವರು ಆಗಿದ್ದೇವೆ. ರೋಮನ್ ಕ್ಯಾಥೋಲಿಸಂ ಅನ್ನುವಂತ ಈ ಪೋಪರ ಆಡಳಿತ ಬಂದ ಮೇಲೆ ಅವರು ಪ್ರಾಮುಖ್ಯವಾಗಿ ಮೊದಲ ಪೋಪಿನ ಸ್ಥಾನಮಾನವನ್ನ ಕೊಡುವಂಥದ್ದು ಅಪೋಸ್ತಲನಾದಂತ ಪೇತ್ರನಿಗೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನವನ್ನ ಆಧಾರ ಮಾಡಿಕೊಂಡಂತವರಾಗಿ ಕ್ರಿಸ್ತನ ಸಭೆ ಅನ್ನುವಂಥದ್ದು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿದೆ, ನೀನು ಬಂಡೆ ಆಗಿದ್ದೆ ಎಂಬುದಾಗಿ ಕ್ರಿಸ್ತನ ಮೊದಲ ವಾಕ್ಯದಲ್ಲಿ ಹೇಳ್ತಾನೆ. ಅನಂತರ ಮುಂದೆ ಕ್ರಿಸ್ತನ ಹೇಳ್ತಾನೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುವನೆಂಬುದಾಗಿ ಹೇಳುವಾಗ ತನ್ನನ್ನ ಆತನು ತಿಳಿಸಿಕೊಡುವಂತವನಾಗಿ ಆತನು ಬಂಡೆ ಆಗಿದ್ದಾನೆ ಎಂಬುದಾಗಿ ನಾವು ನೋಡುವಂತ ಸಾಧ್ಯತೆಗಳನ್ನ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳಿದಂತ ಬಂಡೆಯೇ ಬೇರೆ, ಕ್ರಿಸ್ತನ್ ಅನ್ನುವಂತ ಬಂಡೆಯೇ ಬೇರೆ. ಗ್ರೀಕ್ ಪದಗಳ ಪ್ರಯೋಗ ಅಲ್ಲಿ ಬೇರೆಯಾಗಿ ಬರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ನನ್ನ ಸಮಯ ದಾಟಿ ಹೋಗಿದೆ, ಆದ್ರಿಂದ ಅದೇನು ಎಂಬುದಾಗಿ ನಾವು ಮುಂದಿನ ವಾರ ಅಧ್ಯಯನವನ್ನ ಮುಂದುವರಿಸಿಕೊಂಡು ಹೋಗುವಂತವರಾಗಿರೋಣ. ಈ ರೀತಿಯಾಗಿ ನೋಡಿ ಪೋಪ್ಗಳ ಸಾಮ್ರಾಜ್ಯ ಪ್ರಾರಂಭವಾಗ್ತದೆ. ಈ ಪೋಪ್ಗಳು ಅವರ ಮೊದಲ ಪ್ರತಿನಿಧಿಯಾಗಿ, ಮೊದಲ ಪೋಪ್ ಆಗಿ ಅವರು ಇವತ್ತಿನ ತನಕವೂ ಕೂಡ ಪೇತ್ರನನ್ನ ನೇಮಿಸಿದಂತವರಾಗಿ ಅವನ ಮುಖಾಂತರ ಬಂದಂತ ಆಜ್ಞೆಗಳು ಪ್ರಾಮುಖ್ಯವಾದವು ಎಂಬುದಾಗಿ ಹೇಳಿಕೊಂಡು ಅವರು ಆ ಆಧಾರದ ಮೇಲೆ ರೋಮನ್ ಕ್ಯಾಥಲಿಸಂ ಸಭೆಗಳನ್ನ ನಡೆಸ್ಕೊಂಡು ಹೋಗುವಂಥದ್ದನ್ನ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ. ಹೀಗೆ ಈ ಕ್ರಿಸ್ತನ ಸಭಾ ಚರಿತ್ರೆಗಳು ಕಲಿಯುತ್ತಾ ಹೋಗುವಾಗ ಅನೇಕ ವಿಶೇಷಗಳನ್ನ ನಾವು ಕಲಿಯುತ್ತಾ ಬರುವಂತವರಾಗಿದ್ದೇವೆ. ಈ 7 ಸಭೆಗಳಲ್ಲಿ
ಇಡೀ ಸಭಾ ಚರಿತ್ರೆಯ ಡಿಸ್ಪೆನ್ಸೇಷನ್, ಒಂದೊಂದು ಯುಗವನ್ನ ಕರ್ತನು ಕಲಿಸ್ತಾ ಬರ್ತಾ ಇದ್ದಾನೆ. ಮುಂದಿನ ದಿವಸಗಳಲ್ಲಿ ದೇವರ ಚಿತ್ತವಾದ್ರೆ ನಾವು ಅದರ ಕುರಿತಿರುವಂತ ಇನ್ನು ಹೆಚ್ಚಾದ ವಿಷಯಗಳನ್ನ ಕಲಿಯುವಂತವರಾಗಿರೋಣ. ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ.